ಏಳೇಳು ಜನ್ಮಕ್ಕೂ ರಾಧೆ ನೀನು ನಿನ್ನ ಕೃಷ್ಣ ನಾನು, ಆ ದ್ವಾಪರ ಯುಗದ ರಾಣಿ ನೀನು ನಿನ್ನ ರಾಜ ನಾನು, ಪ್ರತಿಯೊಂದು ಹೆಜ್ಜೆಗೆ ನೆರಳಾಗುವೆ ಚಿನ್ನ, ತಾಯಾಗಿ ಪ್ರೀತಿಸು ಕೊನೆವರೆಗೂ ನನ್ನ. ಸೊ ಭಾಯ್ ಸಿನಿಮಾ ಮಾಡಿದ್ರಿ, ಚೆನ್ನಾಗಾಯ್ತು, ನೀವೇ ಆ್ಯಕ್ಟಿಂಗು ಮಾಡಿದ್ರಿ, ನಟನೆ ಕೂಡ ಮಾಡಿದ್ರಿ. ಅದಾದಮೇಲೆ ಒಂದು 2-3 ಇಯರ್ಸ್ ಗ್ಯಾಪ್ ಆಯಿತು. ಬಾಯ್ ಸಿನಿಮಾ ನಾನು ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ. ನಾನು ಬಾಯ್ ಸಿನಿಮಾ ಮಾಡಿ 3 ಇಯರ್ಸ್ ಗ್ಯಾಪ್ ಮಾಡಿದ್ದೆ ಒಂದೇ ಕಾರಣ. ಸಿನಿಮಾ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನನ್ನಿಂದ ಇಂಡಸ್ಟ್ರಿಗೆ ಏನು ಗುರು ಮತ್ತೆ ಕಮ್ಬ್ಯಾಕ್ ಮಾಡ್ದ, ಎಂಥ ಸಿನಿಮಾ ಕೊಟ್ಟ ಅಂತ ಅನ್ಬೇಕು. ನೀವು ಒಬ್ಬ ಹೀರೋ ಆಗಿ, ಒಬ್ಬ ನಿರ್ದೇಶಕ ಆಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹುಟ್ಟಿದ್ದಲ್ಲಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಏನು ಇಲ್ಲದಂಗೆ ನಾನು ಬೆಳಕು ತೋರಿಸ್ತೀನಿ, ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಿದ್ರು ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದು ಯಶ್ ಅವರು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಓಕೆ ಇವರೆಲ್ಲ ಸಾಧನೆ ಮಾಡಿದ್ರು ಮನುಷ್ಯರೇ ಅಲ್ವಾ, ಅದಕ್ಕೋಸ್ಕರ ಓಕೆ ನಾನು ಒಬ್ಬ ಮನುಷ್ಯ, ನಾನು ಈಗ ಹುಟ್ಟಿದ್ದೀನಿ ಅಂದ್ರೆ ಇನ್ನೊಂದು ಸಾಧನೆ ಮಾಡೋಣ ಅಂತೇಳಿ ಈ ಫೀಲ್ಡ್ನ ಚೂಸ್ ಮಾಡಿದೆ. ಕಲಾ ಸರಸ್ವತಿ ಅನ್ನುವಂಥದ್ದು ಎಲ್ಲರಿಗೂ ಒಲಿಯಲ್ಲ. ನೋಡ್ತಿರೋ ಪ್ರಕಾರ 200-300 ಸಿನಿಮಾ ಬರ್ತಿದೆ, ದಟ್ ರಾಂಗ್ ಅಲ್ಲ ಆ್ಯಕ್ಚುಲಿ. ಜನ ಬಂದ್ಬಿಡ್ತಾರೆ, ಜನಕ್ಕೆ ಇರಿಟೇಟ್ ಮಾಡ್ದಂಗೆ. ಕೊನೆವರೆಗೂ ನನಗೆ ತಾಯಿ ಪ್ರೀತಿ ಕೊಡು ಅಷ್ಟೇ, ನೀನು ಬೇರೆ ಯಾವ್ದು ಯೋಚನೆ ಮಾಡ್ಬೇಡ, ನಾನು ನೀನೇನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಬೋದು. ಎಲ್ಲರೂ ಮಾತಾಡ್ತಾರೆ, ಬಟ್ ನಮ್ಮ ಕೆಲಸ ನಿಮಗೋಸ್ಕರ ಮಾತಾಡಲಿಕ್ಕೆ ಶುರು ಮಾಡಿದಾಗ ಐ ಥಿಂಕ್ ಅದೇ ಎಲ್ಲರೂ ಸುಮ್ಮನೆ ಅನಿಸುತ್ತೆ. ತುಂಬ ಜನ ಕನಸಿರುತ್ತೆ ಮೇಡಮ್, ಗಾಂಧಿನಗರಲ್ಲಿ ನಾನು ಕಟ್ಔಟ್ ನಿಲ್ಲಿಸಲೇಬೇಕು ಅಂತ. ನನ್ನ ಮೊದಲನೇ ಸಿನಿಮಾದಲ್ಲಿ ಅದು ಆಗಿಲ್ಲ, ಕಟ್ಔಟ್ ನಿಲ್ಸೋಕ್ಕಾಗಲಿಲ್ಲ. ನಾನು ಅನ್ಕೊಂಡ ಸಿನಿಮಾನೂ ಬರಲಿಲ್ಲ. ನೆಕ್ಸ್ಟ್ ಈಗ ಗಾಂಧಿನಗರ ಕಟ್ಔಟ್ ನಿಲ್ಲಿಸ್ತೀನಿ, ಆ ಜನರ ಪ್ರೀತಿ ಗೆದ್ದೀನಿ, ಆ ಸಿರಿಳೆ ಚಪ್ಪಾಳಿ ಕೇಳ್ತೀನಿ, ನಾನು ಸ್ಟಾರ್ ಆಗೇ ಆಗ್ತೀನಿ ಅಂತ ಹೇಳ್ತೀನಿ. ಸೊ ಪರ್ಸ್ನಲ್ ಲೈಫ್, ಕರಿಯರ್ ಜೊತೆಗೇನೆ ಪರ್ಸ್ನಲ್ ಲೈಫ್ ಕೂಡ ಮುಂದೆ ಹೋಗಬೇಕು, ಏನು ಪ್ಲಾನ್ಸ್ ಇದೆ ಪರ್ಸ್ನಲ್ ಲೈಫ್ ಬಗ್ಗೆ? ಗರ್ಲ್ ಫ್ರೆಂಡ್ ಯಾರು ಇದ್ದಾರಾ? ಇವನ ಹತ್ರ ಏನಿಲ್ಲ, ಇನ್ನು ಮುಂದೆ ಏನು ಮಾಡೋದಿಲ್ಲ. ಮುಂದೊಂದಿನ ನಾನು ಏನೋ ಒಂದು ಮಾಡಿ ನಿಂತಾದ್ಮೇಲೆ ನಾನು ಯಾರು ಅಂತ ತೋರಿಸ್ಕೊಡ್ಬೇಕು. ಹಲೋ, ಎಲ್ರಿಗೂ ನಮಸ್ಕಾರ. ಶಿವಾಂಶಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಸಿನಿಮಾ ಸ್ಪೆಷಲ್ ಮಾಡ್ತಿದ್ದೀವಿ. ನನ್ನ ಜೊತೆಗೆ ಇವತ್ತು ಭಾಯ್ ಸಿನಿಮಾದ ಹೀರೋ ಆ್ಯಂಡ್ ನಿರ್ದೇಶಕ ಆಗಿರುವಂಥ ಯುವ ಸರ್ ಇದ್ದಾರೆ. ಅದಕ್ಕೂ ಮುಂಚೆ ಅವರ ಸಿನಿಮಾ ಜರ್ನಿ ಹೇಗಿದೆ, ಹಾಗೆಯೇ ಯಾವ ರೀತಿಯಾದಂಥ ಪ್ಲಾನ್ಸ್ ಇದೆ ಎಲ್ಲ ತಿಳ್ಕೊಳ್ಳೋಣ. ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಸಿನಿಮಾ ಕಾಂಟೆಂಟ್ ಬಗ್ಗೆ ನೀವು ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಹಿಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಹಾಯ್ ಸರ್. ನಮಸ್ತೆ. ಸೊ ಭಾಯ್ ಸಿನಿಮಾ ಮಾಡಿದ್ರಿ, ಚೆನ್ನಾಗಾಯಿತು, ನೀವೇ ಆ್ಯಕ್ಟಿಂಗು ಮಾಡಿದ್ರಿ, ನಟನೆ ಕೂಡ ಮಾಡಿದ್ರಿ. ಅದಾದಮೇಲೆ ಒಂದು 2-3 ಇಯರ್ಸ್ ಗ್ಯಾಪ್ ಆಯಿತು. ಏನಾಯಿತು, ವಾಟ್ ವಾಸ್ ಇಟ್, ಏನು ಎತ್ತ, ಫಸ್ಟ್ ಅದರ ಅಪ್ಡೇಟ್ ಹೇಳಿ, ಆಮೇಲೆ ನಾನು ನಿಮಗೆ ಬೇರೆ ಬೇರೆ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ. ನಾನು ಬಾಯ್ ಸಿನಿಮಾ ಮಾಡಿ 3 ಇಯರ್ಸ್ ಗ್ಯಾಪ್ ಮಾಡಿದ್ದೆ ಒಂದೇ ಕಾರಣ. ಯಾಕಂತಂದರೆ ಬಾಯ್ ಸಿನಿಮಾ ನಾನು ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ. ಒಂದು ನಾನು ಅಂದ್ಕೊಂಡಂಗೆ ಬರಲಿಲ್ಲ. ರಿಲೀಸ್ ಆಗೋ ಟೈಮಲ್ಲಿ ನಾನು ಗಾಂಧಿನಗರಲ್ಲಿ ಕಣ್ಣೀರಾಗ್ಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ನಾನು ಸಿನಿಮಾ ಮಾಡಿದ್ರು ನಾನು ಸೋತ್ನಲ್ಲ. ಈಗ ಇದಿರುತ್ತೆ, ಕನಸಿರುತ್ತೆ, ಕಟ್ಔಟ್ ನಿಲ್ಲಬೇಕು, ಗಾಂಧಿನಗರಲ್ಲಿ ನಾನು ಒಂದು ಸಂಭ್ರಮ ಮಾಡಬೇಕು ನನ್ನ ಸಿನಿಮಾದ್ದು. ನನ್ನ ಸಿನಿಮಾ ಒಂದು 4 ಜನ ಆಡಿಯನ್ಸ್ ನೋಡಿ ಏನು ಸಿನಿಮಾ ಮಾಡಿದೆ ಅಂತ ಅನ್ಬೇಕು, ಕೇಳಿಸ್ಕೋಬೇಕು ಅನ್ನೋ ಒಂದು ಫೀಲ್ ಇರುತ್ತೆ. ಅದೆಲ್ಲ ಆಗಲಿಲ್ಲ ಮೇಡಮ್. ಕಟ್ಔಟು ನಿಲ್ಲಿಲ್ಲ, ನನ್ನ ಸಿನಿಮಾನೂ ಗೆಲ್ಲಿಲ್ಲ. ಕೊನೆಗೆ ಇದನ್ನೆಲ್ಲ ನೋಡಿ ನಾನು ಕಂಡಿರೋ ಕನಸು ಇಲ್ಲೇ ಲಾಸ್ಟ್ ಎಂಡ್ ಆಗತ್ತಾ ಅನ್ನೋ ಟೈಮ್, ಎಂಡ್ ಆಗತ್ತಾ ಅಂತೇಳಿ ಒಂದು ಕಣ್ಣೀರು ಹಾಕಿದ್ದೀನಿ ನಾನು. ಆ ಕಣ್ಣೀರಿಗೋಸ್ಕರ ನಾನು ಒಂಚೂರು ಗ್ಯಾಪ್ ಮಾಡ್ಕೊಂಡೆ. ಮತ್ತೆ ನಾನು ಗಾಂಧಿನಗರ್ಗೆ ಬಂದರೆ ನನ್ನ ಕಣ್ಣೀರು ಇದ್ದರೂ ಆನಂದ ಬಾಷ್ಪವಾಗಿರೋ ಹೊರತು ನಾನು ಸೋತೆ ಅನ್ನೋದೊಂದು ಇರಬಾರ್ದು ಅಂತೇಳಿ ಒಂಚೂರು ಗ್ಯಾಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈಗ ನೆಕ್ಸ್ಟ್ ಸಿನಿಮಾ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನನ್ನಿಂದ ಇಂಡಸ್ಟ್ರಿಗೆ ಏನು ಗುರು ಮತ್ತೆ ಕಮ್ಬ್ಯಾಕ್ ಮಾಡ್ದ, ಎಂಥ ಸಿನಿಮಾ ಕೊಟ್ಟ ಅಂತ ಅನ್ಬೇಕು. ಅದಕ್ಕೋಸ್ಕರ ಒಂದು 2-3 ವರ್ಷ ಗ್ಯಾಪ್ ಮಾಡಿಕೊಂಡು ಇವಾಗ ಪ್ರಿಪೇರ್ ಆಗಿ ಸಿದ್ಧದಲ್ಲಿ ಇದ್ದೀನಿ ಮೇಡಮ್. 100% ಹೊಸ ಮೂವಿ ಬರ್ತಿದೆ. ಹೊಸ ಮೂವಿ ಆ್ಯಕ್ಚುಲಿ ಗ್ರಂಥ ಅಂತೇಳಿ ಮಾಡ್ತಾ ಇದ್ದೀನಿ, ಅದರ ಪ್ರಿಪರೇಷನ್ ನಡೀತಾ ಇದೆ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸಾಕಷ್ಟು ಜನ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಈಸಿ ಅಲ್ಲ, ಸುಲಭ ಅಲ್ಲ ಅಂತ. ಅಂಥದ್ರಲ್ಲಿ ನೀವು ಒಂದು ಸಿನಿಮಾನ ಮಾಡಿ ಇವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ತೊಗೊಂಡಿದ್ದೀರಾ. ಎಸ್, ಜನಕ್ಕೆ ನಾವು ಅಂದ್ಕೊಂಡಂಗೆ ರೀಚ್ ಆಗೋದಿಲ್ಲ, ಸಾಕಷ್ಟು ಕಾಂಪಿಟೇಷನ್ ಇದೆ, ಅದೆಲ್ಲ ಗೊತ್ತಿರುತ್ತೆ. ಬಟ್ ನೀವು ಒಬ್ಬ ಹೀರೋ ಆಗಿ, ಒಬ್ಬ ನಿರ್ದೇಶಕ ಆಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹುಟ್ಟಿದ್ದಲ್ಲಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ನಿಮ್ಮ ಬೇಸಿಕ್ ಡೀಟೇಲ್ಸ್ ತಿಳ್ಕೊಳ್ಳಿ. ಮೊದಲು ಜನಕ್ಕೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಾದರೆ ಖಂಡಿತವಾಗ್ಲೂ ನಿಮ್ಮ ಮುಂದಿನ ಸಿನಿಮಾ ನೋಡೋಕ್ಕೆ ಎಲ್ಲರೂ ಬಂದೇ ಬರ್ತಾರೆ.
ನಾನು ಆ್ಯಕ್ಚುಲಿ ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತೇ ಇರುತ್ತೆ ತಾಯಿ ಎಲ್ಲಮ್ಮ. ಎಲ್ಲಮ್ಮ ಅಂದರೆ ಇಡೀ ವರ್ಲ್ಡ್ಗೆ ಗೊತ್ತು. ತಾಯಿ ಎಲ್ಲಮ್ಮ ಎಲ್ಲರೂ ನೋಡಕ್ಕೆ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಆ ಊರಲ್ಲಿ ಹುಟ್ಟಿರುವಂಥ ಒಬ್ಬ ಹುಡುಗ ನಾನು. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಯಲ್ಲಮ್ಮಗುಡ್ಡ ಗ್ರಾಮದಲ್ಲಿ ನಾನೊಂದು ತಾಯಿ ಎಲ್ಲಮ್ಮ ಆಶೀರ್ವಾದ ಪಡ್ಕೊಂಡೆ ಶುರು ಮಾಡಿದ್ದೀನಿ. ನನ್ನ ಸಿನಿಮಾ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ನಂದು ಯಲ್ಲಮ್ಮನ ಗುಡ್ಡ ಮೇಡಮ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಸೊ ಆಕ್ಟಿಂಗ್ಗೆ ಯಾಕೆ ಚೂಸ್ ಮಾಡಬೇಕು ಅನ್ನಿಸ್ತು, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಕ್ಕೆ ಯಾರು ನಿಮಗೆ ಇನ್ಸ್ಪಿರೇಷನ್, ಹೇಗೆ ಸ್ಟಾರ್ಟ್ ಮಾಡಿದ್ರಿ ಆ ಜರ್ನಿ? ನಾನು KCD ಕಾಲೇಜಲ್ಲಿ ಇದ್ದಾಗ ನಾನು ಅಂದರೆ ಅದಕ್ಕಿಂತ ಮುಂಚೆ SSLC ಫೇಲ್ ಆಗಿದ್ನಲ್ಲ, ಒಂದು ಕನಸು ಕಟ್ಕೊಂಡಿದ್ದೆ ಡಾಕ್ಟರ್ ಆಗಬೇಕು ಅಂತ. ಅದಾಗಲಿಲ್ಲ. ಸೈನ್ಸು ಮ್ಯಾಥ್ಸು ಎರಡು ಫೇಲ್ ಆಯಿತು. ಆವಾಗ ನನ್ನ ಕನಸು ಹೋಯ್ತು, ಇದು ನಂದು ವರ್ಕ್ ಜಾನರ್ ಅಲ್ಲ ಅಂತೇಳಿ. ಮತ್ತೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ PUC ಫೇಲ್ ಆದೆ. PUC ಫೇಲ್ ಆಗೋ ಟೈಮಲ್ಲಿ ನಾನು ಸಿನಿಮಾದಲ್ಲಿ ಇದು ರಂಗಾಯಣ ಮಾಡ್ತಿದ್ದೆ. ರಂಗಾಯಣ ಮಾಡೋ ಟೈಮಲ್ಲಿ ತುಂಬಾ ಜನ ಹೇಳ್ತಾರೆ ಆರ್ಟ್ಸ್ ಕಲೆ ಕಡೆಗೆ ಒಲವು ಜಾಸ್ತಿ. ಹೌದು. ನಾನು ಡ್ಯಾನ್ಸ್ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ಕೆಲವೊಬ್ರು ಹೇಳ್ತಿದ್ರು, ನಿನ್ನ ಮನ್ಸು ಮಾಡಿದ್ರೆ ಒಂದು ಒಳ್ಳೆ ಕಲಾವಿದ ಆಗ್ಬೋದು ತುಂಬಾ ಜನ ಅಂತಿದ್ರು. ಅಂದಾಗ ಯಾಕೆ ಇವ್ರು ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತಂದಾಗ ನಾನು ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ನಾನು ವಿಷ್ಣುದಾದ ಅವ್ರ ಸಿನಿಮಾ ನೋಡ್ತಿದ್ದೆ. ವಿಷ್ಣುದಾದ ಮತ್ತು ಆ ಟೈಮಲ್ಲಿ ಅಪ್ಪಟ ಅಭಿಮಾನಿ ಮೇಡಮ್. ನೋಡಿ ಇಲ್ಲಿ ಕಡಗ ಇದೆ ಈ ಥರ. ಮತ್ತೆ ಇನ್ಸ್ಪೈರು ಯಶ್ ಅವರಿಂದ ಏನು ಇಲ್ದಂಗೆ ನಾನು ಬೆಳಕು ತೋರಿಸ್ತೀನಿ, ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ರು ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದು ಯಶ್ ಅವರು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಓಕೆ ಇವರೆಲ್ಲ ಸಾಧನೆ ಮಾಡಿದ್ರು ಮನುಷ್ಯರೇ ಅಲ್ವಾ, ಅದಕ್ಕೋಸ್ಕರ ಓಕೆ ನಾನು ಒಬ್ಬ ಮನುಷ್ಯ, ನಾನು ಈಗ ಹುಟ್ಟಿದ್ದೀನಿ ಅಂದ್ರೆ ಇನ್ನೊಂದು ಸಾಧನೆ ಮಾಡೋಣ ಅಂತೇಳಿ ಈ ಫೀಲ್ಡ್ನ ಚೂಸ್ ಮಾಡಿದೆ. ಆ್ಯಕ್ಟಿಂಗ್ ಅನ್ನೋದು ನನಗೆ ಗೊತ್ತಿತ್ತು, ನಾನು ಕಲ್ತಿದ್ದೆ. ಬೇಸಿಕ್ಕು ಡ್ಯಾನ್ಸ್ ಗೊತ್ತಿತ್ತು. ಮತ್ತು ನನ್ನ ಫ್ರೆಂಡ್ ಕಡೆಯಿಂದ ನಾನು ಫೈಟ್ ಸ್ಟೆಂಟ್ ಎಲ್ಲ ಕಲ್ತಿದ್ದೆ. ಆ ಟೈಮಲ್ಲಿ ಪ್ರಿಪರೇಷನ್ ಶುರು ಆಗಿತ್ತು. ಹೌದು ಮೇಡಮ್, ನಾನು ಶುರು ಆಗಿದೆ, ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಹೌದು. ಆ ಟೈಮಲ್ಲಿ ಲಿರಿಕ್ಸು ಬರೀತಿದ್ದೆ. ಓಕೆ ನನ್ನಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ಟ್ರೈ ಮಾಡೋಣ ಅಂತೇಳಿ ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿಂದ ಅಂದರೆ ಧಾರವಾಡದಲ್ಲಿ ಇದ್ರೆ ಈಗ ವರ್ಕ್ ಆಗಲ್ಲ. ಈಗ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಂದ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ರೇನೆ ಇಲ್ಲಿಂದ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹೌದು. ಇದು ಈ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಮೇಡಮ್. ನಾನು ಬೆಂಗಳೂರು ಬಂದಾದ್ಮೇಲೆ ಬೇರೆ ಥರ ತಿರುವು ಸ್ಟಾರ್ಟ್ ಆಯಿತು. ಸೊ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಬಂದಾಗ ನಿಮಗೆ ಯಾವ ಥರ ರೆಸ್ಪಾನ್ಸ್ ಇತ್ತು, ಸಪೋರ್ಟ್ ಏನು ಸಿಕ್ತು? ಬಿಕಾಸ್ ನೀವು ಕಂಪ್ಲೀಟ್ ಆಗಿ ನಾರ್ತ್ ಕರ್ನಾಟಕದಿಂದ ಇಲ್ಲಿಗೆ ಶಿಫ್ಟ್ ಆಗಿ ಬಂದಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೇಡಮ್ ನಾನು ಇಲ್ಲಿಗೆ ಬಂದ ತಕ್ಷಣನೇ ಫಸ್ಟ್ ನನಗೆ ಬಂದ್ಬಿಟ್ಟಿದ್ದೀನಿ. ಈಗ ಕೆಲಸ ಬೇಕಲ್ಲ, ಅಂದ್ರೆ ಈಗ ಸಿನಿಮಾ ಫೀಲ್ಡಲ್ಲಿ ಹೋಗ್ಬೇಕಂದ್ರೆ ಯಾವ ಲಿಂಕ್ ಇಲ್ಲ, ಆ್ಯಕ್ಚುಲಿ ಆಸೆ ಇದೆ, ಕಾಂಟ್ಯಾಕ್ಟ್ ಇಲ್ಲ. ಒಬ್ರು ನನಗೆ ಹೇಳಿದ್ರು, ನಿನಗೀಗ ಸಿನಿಮಾ ಫೀಲ್ಡ್ ಲಿಂಕ್ ಸಿಗ್ಬೇಕಂದ್ರೆ ಕಂಠೀರವ ಸ್ಟುಡಿಯೋ ಹೋಗು ಅಂತ. ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ಗಳು ನಡೀತಾ ಶೂಟಿಂಗ್ದಲ್ಲಿ ನಡೀತಿರುತ್ತೆ. ಕಾಮನ್ ನೀನು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಜೂನಿಯರ್ ಆರ್ಟಿಸ್ಟಿಂದ. ಇಲ್ಲಿ ಬಂದು ನಿನ್ನ ಯಾರು ಬಂದ ತಕ್ಷಣ ಹೀರೋ ಮಾಡಲ್ಲ, ಆ್ಯಕ್ಟಿಂಗ್ ಏನು ಮಾಡಲ್ಲ. ಫಸ್ಟ್ ಸ್ಟಾರ್ಟ್ ಮಾಡೋದು ಜೂನಿಯರ್ ಆರ್ಟಿಸ್ಟಿಂದ. ಅವಾಗ ಕಂಠೀರವ ಸ್ಟುಡಿಯೋ ಹೋಗು, ನಿನ್ ಕೆಲಸ ಸಿಗುತ್ತೆ ಅಂತ ಅಂತಿದ್ರು. ನಾನು ಆ್ಯಕ್ಚುಲಿ ಕಂಠೀರವ ಸ್ಟುಡಿಯೋ ಹೋಗ್ತಿದ್ದೆ. ರಾಜ್ಕುಮಾರ್ ಅವ್ರ ಕೈ ಮುಗಿದೆ, ಪುನೀತ್ ರಾಜ್ಕುಮಾರ್ ಅವ್ರ ಸರ್ನ ಕೈ ಮುಗಿದು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ. ತುಂಬಾ ಜನ ಇಲ್ಲಿ ಆರ್ಟಿಸ್ಟ್ಗಳು ಕಣ್ಣೀರು ಹಾಕೋರಂತೆ, ಆಶೀರ್ವಾದ ಮಾಡಿದಾರಂತೆ. ನಾನು ಈಗ ಒಂದು ಪಾಸಿಟಿವ್ ಸೈನ್. ಯಾಕಂದ್ರೆ ಡಾಲಿ ಧನಂಜಯ್ ಸರ್ ಇಂಟರ್ವ್ಯೂ ಕೇಳಿದ್ನಲ್ಲ, ಅವರೊಂದು ಅಲ್ಲಿ ಕಣ್ಣೀರು ಹಾಕಿ ನಾ ಆಶೀರ್ವಾದ, ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಬೇಕು, ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತೇಳಿ ಅವ್ರೊಂದು ಮಾತು ಹೇಳಿದ್ರು. ಅದನ್ನ ನಾನು ನೆನೆಸ್ಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ನಟ ಸಾರ್ವಭೌಮ ಅವರು ಅಲ್ವಾ, ಈಗ ನಾ ಕಲೆನ ನಂಬ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ನನ್ನ ಹೆಂಗಾದ್ರು ಮಾಡಿ ಕೈ ಹಿಡೀರಿ ಸಾಕು ಅಂತೇಳಿ ನಮಸ್ಕಾರ ಮಾಡ್ಕೊಂಡು ಕಂಠೀರವ ಸ್ಟುಡಿಯೋ ಹಿಂದೆ ಬ್ಯಾಕ್ ಗೇಟಿಂದ ಜಿಗಿದೋಗಿರೋದು. ಅಲ್ಲಿ ಹೋದ ತಕ್ಷಣ ಒಬ್ರು ನನಗೆ ಸಿಕ್ಕರು, ಅಂದರೆ ಜೂನಿಯರ್ ಆರ್ಟಿಸ್ಟು. ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದು, ಏನು ಮಾಡಬೇಕು, ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೋ ಅಂತಂದರು. ಆಯಿತು ಅಂತಂದೆ. ಸಂಜೆ ಫೋನ್ ಮಾಡಿದ್ರು, ಮತ್ತೆ ಹೋದೆ. ನಾನು ಅಲ್ಲಿಂದ ಹೋಗಿ ನಾಳೆ ಶೂಟ್ ಇದೆ ಬರ್ತೀಯಾ ಅಂತಂದ್ರು. ಯಾವುದಂದ್ರೆ ನಟ ಭಯಂಕರ ಪ್ರಥಮ ಶೂಟ್ ಇದೆ ಬರ್ತೀಯಾ ಅಂತಂದ್ರು. ಜೂನಿಯರ್ ಆರ್ಟಿಸ್ಟ್ ಸುಮ್ನಳ್ಳಿಗೆ ಹೋದರೆ ಅಲ್ಲೆಲ್ಲ ಜೂನಿಯರ್ ಆರ್ಟಿಸ್ಟ್ ಬಸ್ಗಳು ನಿಂತಿರುತ್ತೆ, ಅಲ್ಲಿಂದ ಹತ್ತಿಸ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ಮೇಡಮ್ ನಂದು. ಸೊ ನಿಮ್ಗೆ ಅಲ್ಲಿಗೆ ಸಿನಿಮಾ ಕರಿಯರ್ ಎಕ್ಸ್ಪೋಷರ್ ಸಿಕ್ತು ಅಲ್ಲಿಂದ. ಸ್ಟೇಡಿಯಂ ವಾಸ್ ಅ ಗುಡ್ ಥಾಟ್. ಎಲ್ಲೂ ನಿಮ್ಗೆ ತುಂಬಾ ಅಲ್ದಾಡ್ಸೋದು, ಬಿಕಾಸ್ ಸಾಕಷ್ಟು ಜನ ನಾ ಕೇಳಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಂದ್ರೆ ಅವ್ರನ್ನ ಬೇರೆ ತರ ಕೆಲಸ ಮಾಡಿ ಅನ್ನೋದು, ಬೇರೆ ತರ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಕರೆಕ್ಟ್ ಗೈಡೆನ್ಸ್ ಸಿಗಲ್ಲ. ಬಟ್ ನಿಮ್ಗೆ ಲಕ್ ಫ್ಯಾಕ್ಟ್ರಾ ಅಥವಾ ನಿಮ್ಮ ಹಾರ್ಡ್ ವರ್ಕ್ ಇಂದಾನ ಕರೆಕ್ಟ್ ಜಾಗಕ್ಕೆ ಹೋಗಿದ್ದೀರಾ. ಅಂಡ್ ಜೂನಿಯರ್ ಆರ್ಟಿಸ್ಟ್ ಸಿಕ್ಕಿದ್ದಾರೆ ನಿಮಗೆ ಬಂದಿದ್ದ ತಕ್ಷಣ ಸಿಕ್ತು. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಒಂದಿಸಿ ಬರೆಯಿರಿ ಸಿನಿಮಾ, ಅದ್ರಲ್ಲಿ ಜೂನಿಯರ್ ಆರ್ಟಿಸ್ಟ್, ನಟ ಭಯಂಕರ, ಹೆಡ್ ಬುಷು, ಮಾರ್ಟಿನು, KGF, UI, ಮತ್ತೆ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದೀನಿ ಮೇಡಮ್.
ದಟ್ಸ್ ಗ್ರೇಟ್. ಸೊ ಹಾರ್ಡ್ ವರ್ಕ್, ಎಫರ್ಟ್ಸ್ ಪ್ರತಿಯೊಂದನ್ನು ನೀವು ಚೆನ್ನಾಗಿ ಮೌಲ್ಡ್ ಮಾಡಿಕೊಂಡು ಆಮೇಲೆ ನೀವು ಹೀರೋ ಆಗಿ ಎಂಟ್ರಿ ತಗೊಳ್ತೀರಾ. ಹೌದು ಹೌದು ಹೌದು. ಅದಕ್ಕಿಂತ ಮುಂಚೆ ಯುವರತ್ನ ಧಾರವಾಡದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಯುವರತ್ನ ಸಿನಿಮಾ ಅಪ್ಪು ಸರ್ದು ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೆ. ಅಲ್ಲಿ ಅವಾಗ ಅಲ್ಲೊಬ್ಬರಿಗೆ ನಾನು ಕೇಳಿದೆ ಆಕ್ಚುಲಿ, ಈಗ ನಾನು ಫೀಲ್ಡ್ ಅಲ್ಲಿ ಬರ್ಬೇಕಂದ್ರೆ ಈಗ ನೀನು ಉತ್ತರ ಕನ್ನಡದವ್ರು ಬೇಕಾಗಿದ್ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಎಲ್ಲರನ್ನೂ ಸೇರಿಸಿದ್ರು. ಅವಾಗ ಅಪ್ಪು ಸರ್ ನಾನು ಮೀಟ್ ಆಗೋಣ ಮಾತಾಡ್ಸೋಣ ಅನ್ಕೋತಿದ್ದೆ. ಅವ್ರು ನಂದೇನು ಗೊತ್ತಾ, ಬೆಂಗಳೂರು ಹೋಗಿ ಮೀಟ್ ಆಗೋಣ, ಇಲ್ಲಿ ಮೀಟ್ ಆದ್ರೆ ಸರಿ ಅನ್ಸಲ್, ಬೆಂಗಳೂರು ಹೋಗಿ ಮೀಟ್ ಆಗೋಣ, ನಾನು ಈ ಕಲಾವಿದ ಆಗ್ಬೇಕು ಅನ್ಕೊಂಡಿದ್ದೀನಿ, ಬೆಂಗಳೂರಲ್ಲಿ ಮೀಟ್ ಆಗೋಣ ಅನ್ಕೊಂಡಿದ್ದೆ. ಆ ಥರ ಆಸೆ ನನಗೆ. ಅಲ್ಲಿಂದ ಅಲ್ಲಿ ಒಂದು ಲಿಂಕ್ ಸಿಕ್ತು. ಅವ್ರು ಹೇಳಿದ ತಕ್ಷಣ ನಾನು ಬೆಂಗಳೂರು ಬಂದು ಇಲ್ಲಿ ಲಿಂಕ್ ಸಿಕ್ತು. ಈ ತರ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿ ಇವತ್ತು ಒಬ್ಬ ಕಲಾವಿದನಾಗಿ ಇಲ್ಲಿ ಕೂತಿದ್ದೀನಿ. ಬಿಕಾಸ್ ಕಲಾ ಸರಸ್ವತಿ ಅನ್ನುವಂಥದ್ದು ಎಲ್ಲರಿಗೂ ಒಲಿಯಲ್ಲ. ದೇವಿ ಆಶೀರ್ವಾದ ಇರಲೇಬೇಕು ಅಂಡ್ ಆ ಪ್ಯಾಷನ್ ಇರಬೇಕು. ನಿಮಗೆ ಚಿಕ್ಕ ವಯಸ್ಸಿಂದಾನೇ ಆಸೆ ಇದೆ, ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನು ಸ್ಯಾಂಡಲ್ವುಡ್ ಅಂತ ಬಂದಾಗಲೇ ಆಗಲಿ, ಯಾವುದೇ ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ವರ್ಷಕ್ಕೆ 200-300 ಪಿಕ್ಚರ್ಗಳು ರಿಲೀಸ್ ಆಗುತ್ತೆ. ಕೇಳಿದಾಗಲೇ ನನಗೆ ಶಾಕ್ ಆಗಿತ್ತು. ಈ ಥರ ಇದ್ದಾಗ ನೀವು ಒಂದು ಸಿನಿಮಾ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಥರ ಪ್ಲಾನಿಂಗ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು. ಸಾಕಷ್ಟು ಸಿನಿಮಾಗಳು ಹಿಟ್ಟೇ ಆಗಲ್ಲ, ಎಷ್ಟೊಂದು ಸಿನಿಮಾಗಳು ನಮಗೆ ಗೊತ್ತೂ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಒಬ್ಬ ಯಂಗ್ಸ್ಟರ್ ಆಗಿ ನೀವು ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು ಅಂತಿದ್ದೀರಾ. ಈಗ ನಾನು ನೋಡ್ತಿರೋ ಪ್ರಕಾರ 200-300 ಸಿನಿಮಾ ಬರ್ತಿದೆ. ದಟ್ ರಾಂಗ್ ಅಲ್ಲ ಆ್ಯಕ್ಚುಲಿ. ಪ್ರಯತ್ನ ಮಾಡ್ತವ್ರೆ ಇಂಡಸ್ಟ್ರಿ. ನಮ್ಮ ಸಿನಿಮಾಗಳು ಬೇಕು ಆ್ಯಕ್ಚುಲಿ. ಹೌದು. ಫಸ್ಟು ಸಿನಿಮಾ ಜನರು ಹಬ್ಬ ಮಾಡ್ತಿದ್ರು. ಇವಾಗ ನಮ್ಮ ಸಿನಿಮಾ ಫೀಲ್ಡ್ ಅವ್ರು ಇದನ್ನ ಜಾತ್ರೆ ಮಾಡ್ತವ್ರೆ. ಅದಕ್ಕೋಸ್ಕರ ನಮ್ಮ ಸಿನಿಮಾಗಳು ಗೆಲ್ತಾ ಇಲ್ಲ. ಕೆಲವೊಂದು ಸಿನಿಮಾಗಳು ನೀವೇ ನೋಡ್ತಿದ್ದೀರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪ್ರಮೋಷನ್ ವೈರಲ್ ಆಗ್ಬಿಟ್ರೆ ನಾನು ಕ್ಲಿಕ್ ಆಗ್ಬಿಡ್ತೀನಿ, ಜನ ಬಂದ್ಬಿಡ್ತಾರೆ, ಜನಕ್ಕೆ ಇರಿಟೇಟ್ ಮಾಡ್ದಂಗೆ ಅದು ರಿಯಾಲಿಟಿ ಚೆಕ್ ಮಾಡಲ್ಲ. ಎಷ್ಟೋ ಜನ ರಿವ್ಯೂಸ್ ನೋಡಿನೇ ಹೋಗದೆ ಇರೋದು ಉಂಟು. ಎಷ್ಟೋ ಒಳ್ಳೆ ಸಿನಿಮಾಗಳು ಕೂಡ ಕಮೆಂಟ್ಗಳು ನೋಡ್ತಾರೆ, ಇವ್ರು ಹುಚ್ಚರ್ಸಂತೆ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿನ ಅಂತೇಳಿ ಕಮೆಂಟ್ ಹಾಕ್ತಾರೆ. ಅಂದ್ರೆ ಸಿನಿಮಾ ಫೀಲ್ಡ್ ಎಲ್ಲಿತ್ತು ಅವಾಗ? ಆ ಕಾಲದಲ್ಲಿ ಸಿನಿಮಾ ಫೀಲ್ಡ್ನ ಯಾವ ತರ ಕುದಿಸ್ತಿದ್ದು ಅಂದ್ರೆ, ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ರೆ ಒಂದು ಸಿನಿಮಾ ನೋಡ್ಬೇಕು ಅಂತಿದ್ರು. ಅದೊಂಥರ ಫ್ಯಾಮಿಲಿ ಜೊತೆ ಖುಷಿ ಇರೋದು. ಸಿನಿಮಾಗೆ ಹೋಗೋದಕ್ಕೆ ಒಂದು ಪ್ಲಾನ್ ಮಾಡೋರು, ಅಥವಾ ಒಂದು ಸಪರೇಟ್ ಆಗಿ ಇಲ್ಲ ವಾರದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದ್ಯಪ್ಪ ನಾ ಹೋಗ್ಬೇಕು ನೋಡ್ಬೇಕು. ಹೌದು ಮೇಡಮ್, ಹೌದು. ಸಿನಿಮಾ ಪ್ರಿಯರ್ ಇದ್ರು. ಇವಾಗ ಸಿನಿಮಾ ಪ್ರಿಯರ್ ಇದಾರೆ, ಇಲ್ಲನಲ್ಲ. ಅದನ್ನ ಸಾಯಿಸ್ತಿದ್ದಾರೆ. 200-300 ಸಿನಿಮಾ ಮಾಡ್ತಿದ್ದಾರೆ, ಇಲ್ಲ ಅಂತ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿ ಇರೋ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾ, ಒಂದು ಮೇಕಿಂಗ್ ಒಂದು ಒಳ್ಳೆ ಫ್ಯಾಮಿಲಿ ಬಹಳ ಕಡಿಮೆ ಆಗ್ತಿದೆ. ಹೌದು ಮೇಡಮ್. ನಮ್ಮ ಅಪ್ಪು ಸರ್ ಮಾಡ್ತಿದ್ರು, ಅವರು ಆಕ್ಚುಲಿ ಬಿಗ್ಗೆಸ್ಟ್ ಲಾಸ್. ಯಾಕಂದ್ರೆ ಅವರ ಫ್ಯಾಮಿಲಿನೇ ಅವರು ಆಡಿಯನ್ಸ್ನ ಅವ್ರು ತರ್ತಿದ್ರು. ಈಗ ನಮ್ಮ ಡಿ ಬಾಸ್ ಅವ್ರ ಸಿನಿಮಾಗೋಸ್ಕರ ಜನ ಕಾಯ್ತಿದ್ರು. ಅವರು ಪಾಪ ಈ ತರ ಆಯಿತು. ಈಗ ಯಶ್ ಅವರು ನಮ್ಗೊಂದು ತುಂಬಾ ನಮ್ಮ ಅಣ್ಣ ಬರ್ತಾನೆ, ನಾನು ಸಿನಿಮಾ ನೋಡ್ಬೇಕು ಅಂತಾರೆ. ಅವ್ರ ಬಿಗ್ ಅವ್ರು ಇಂಟರ್ನ್ಯಾಷನಲ್ ಹೋಗ್ಬಿಟ್ರು. ಈಗ ನಮ್ಮ ಶಿವಣ್ಣ ಮಾಡ್ತಿದ್ದಾರೆ, ಅವ್ರ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ನಮ್ಮ ಕನ್ನಡ ವರ್ಷಕ್ಕೊಂದು ಸಿನಿಮಾ ಕೊಡ್ತಾನೆ ಇದ್ದಾರೆ. ಅವರು ಫ್ಲಾಪು ಹಿಟ್ಟು ಸೆಕೆಂಡ್ರಿ. ನನ್ನ ಇಂಡಸ್ಟ್ರಿ ಏನ್ ಬೇಕು, ಸಿನಿಮಾ ಬೇಕು, ಥಿಯೇಟರ್ ಖಾಲಿ ಇರಬಾರ್ದು, ಸಿನಿಮಾ ಫೀಲ್ಡ್ ಅಲ್ಲಿ ಜನಗಳಿಗೆ ಕೆಲಸ ಇರಬೇಕು ಅಂತೇಳಿ ಆ ಥಾಟು. ಈಗ ಧ್ರುವ ಸರ್ಜಾ ಅವರು ಒಂದೊಂದು ಸಿನಿಮಾ 3-4 ವರ್ಷ ತಗೋತಿದ್ದಾರೆ. ಆ ಟೈಮಲ್ಲಿ ಈಗ ಸಿನಿಮಾ ಒಳ್ಳೆ ಸಿನಿಮಾ ಬರ್ಬೇಕಂದ್ರೆ ಎಲ್ಲಿಂದ ಬರುತ್ತೆ? ಹೊಸಬರು ಬರಬೇಕು. ಬರೀ ಸ್ಟಾಲ್ವರ್ಡ್ಸ್, ಬರೀ ಸ್ಟಾರ್ಡಮ್ ಇದೆ ಅಲ್ಲ, ಸಾಕಷ್ಟು ಹೊಸ ಪ್ರಯತ್ನಗಳು ಆಗ್ಬೇಕು. ಹೊಸಬರು ಬರ್ಬೇಕು. ಈಗ ಹೊಸಬರು ಬರ್ಬೇಕಂದ್ರೆ ಸಾಥ್ ಕೊಡ್ಬೇಕು. ಅದಕ್ಕೆ ಸಾಥ್ ಕೊಡೋಕೆ ಈಗ ಯಾರು ಇಲ್ಲ. ಈಗ ಒಂದು ಒಳ್ಳೆ ಒಂದು ಒಳ್ಳೆ ಸಿನಿಮಾ ಇದು ಮಾಡ್ಕೊಂಡ್ರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದೀವಿ, ಸಿನಿಮಾ ಮಾಡೋ ನಂತರ ಯಾರು ಬರಲ್ಲ, ಅವ್ರಿಗೋಸ್ಕರನೇ ಕಾಯ್ತಿರ್ತಾರೆ. ಮತ್ತೆ ಇಂಡಸ್ಟ್ರಿಗೆ ಹೊಸಬರು ಬೇಕಾ ಬೇಡವಾ? ಫಸ್ಟ್ ಅದನ್ನೇ ಹೇಳ್ಬಿಡಿ. ಬೇಡ ಅಂತಂದ್ರೆ ಬೇರೆ ಪ್ಲಾನ್ ಮಾಡ್ಕೋತಾರೆ. ಹೊಸಬರು ಬೇಡ ಅಂತಂದ್ರೆ ಹೇಳ್ಬಿಡಿ, ಬೇರೆ ಪ್ಲಾನ್ ಮಾಡ್ಕೋತಾರೆ. ನಾವು ಸಿನಿಮಾ ಫೀಲ್ಡ್ ಅಲ್ಲಿ ನಮ್ಮ ಸಿನಿಮಾ ಫೀಲ್ಡ್ ನಾವು ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ನಾವು ಬಂದಿರೋದು. ಎಲ್ಲರಿಗೂ ಆಸೆ ಕನಸು ಇದ್ದೇ ಇರುತ್ತೆ. ನೀವು 5 ಕೋಟಿಯಲ್ಲಿ ಸಿನಿಮಾ ಮಾಡ್ತೀರಾ? ಬೇಡ, 1 ಕೋಟಿಯಲ್ಲಿ ಮಾಡಿ. ಹೌದು, ಸಣ್ಣ ಬಜೆಟ್ ಅಲ್ಲೂ ಸಿನಿಮಾ ಮಾಡಬಹುದು. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಕೂತ್ರೆ ರೀಜನಲ್ ಸಿನಿಮಾಗಳಿಗಿರುವಂತಹ ಬೆಲೆ ನಮ್ಮ ಮಣ್ಣಿನ ಸೊಗಡು ಎಲ್ಲಿದೆ? ಈಗ ನಮ್ಮ ಮಣ್ಣಿನ ಸೊಗಡು ಸಿನಿಮಾ ಮಾಡಿ, ಕಮ್ಮಿ ಬಜೆಟ್ ಅಲ್ಲಿ ಮಾಡಿ. ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಎಷ್ಟು ಜನ ಕೂತಿದ್ದಾರೆ, ಹಳೆ ಆರ್ಟಿಸ್ಟ್ಗಳು ಕಾಯ್ತಿದ್ದಾರೆ ಅವಕಾಶ ಕೊಡಿ ಅಂತ. ಅವ್ರನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಆದ ಈಗೆಲ್ಲ ಬಿಸ್ನೆಸ್ ಮೇಡಮ್, ಬಿಸ್ನೆಸ್ ಮಾಸ್ ಆಗಿ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸಿನಿಮಾ ಫೀಲ್ಡ್ ತುಂಬಾ ಕಷ್ಟ ಇದೆ ಈಗ. ಅದಕ್ಕೋಸ್ಕರ ಜನಕ್ಕೆ ಸಿನಿಮಾ ನೋಡ್ಬೇಕಂತಂದ್ರೆ 2-3 ವರ್ಷ, ಅವ್ರ ಸ್ಟಾರ್ ಸಿನಿಮಾ ನೋಡ್ಕೊಂಡು 2-3 ವರ್ಷ ಕಾಯ್ತಿದ್ದಾರೆ. ಹೊಸಬರು ನೋಡ್ಬೇಕಂತಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ.
ಆ್ಯಂಡ್ ಅದು ವೈರಲ್ ಆಗೋವರೆಗೂ ಅಥವಾ ಓವರ್ ಆಲ್ ಆಗಿ ನಿಮಗೆ ತುಂಬ ಜನ ಹೇಳಿದ್ರೆ ಮಾತ್ರ ಹೋಗೋ ಮಟ್ಟಿಗೆ ಬಂದಿದ್ದಾರೆ ಜನ ಈಗ. ತಾವೇ ಸ್ವಂತ ಯೋಚನೆ ಮಾಡಿ ಇವತ್ತಿನ ಮಟ್ಟಿಗೆ ನಾನೇ ತಗೊಂಡ್ರೆ ನಾನು ರಿವ್ಯೂ ನೋಡ್ತೀನಿ, ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ರಿವ್ಯೂ ನೋಡ್ತೀನಿ. ದೊಡ್ಡ ಹೀರೋ ಸಿನಿಮಾ ಆಗಿರಲಿ ಹೊಸಬರ ಸಿನಿಮಾ ಆಗಿರಲಿ ರಿವ್ಯೂ ನೋಡ್ತೀವಿ. ನೋಡಿದ ನಂತರದಲ್ಲಿ ಡಿಸಿಷನ್ ತಗೊಳ್ತೀವಿ. ಎಷ್ಟೋ ಸತಿ ನನ್ನ ಫ್ರೆಂಡ್ಸೇ ಹೇಳಿರೋದುಂಟು, ಈ ರಿವ್ಯೂ ಚೆನ್ನಾಗಿಲ್ಲ ಯಾಕೆ ಹೋಗ್ತೀಯಾ, ಅದೇ ದುಡ್ಡಿದ್ರೆ ಬೇರೆ ಏನೋ ಮಾಡಬಹುದಲ್ಲ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ಅದು ಬಹಳ ಬೇಜಾರಾಗತ್ತೆ. ಒಂದು ಎರಡನೇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾಗಳು ಬಹಳ ಕಡಿಮೆ ಆಗಿರೋದು ಕೂಡ ಬೇಜಾರಾಗತ್ತೆ. ಇನ್ನು ನೀವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಬೆಂಗಳೂರು ನಿಮ್ಗೆ ಏನು ಕಲಿಸ್ಕೊಟ್ಟಿದೆ? ಸಿನಿಮಾ ಬಿಟ್ಟು ಹೇಳ್ತೀರಾ ಅಥವಾ ಆಸ್ ಅ ಪರ್ಸನ್ ನೀವು ಏನು ಹೇಳ್ತೀರಾ ಬೆಂಗಳೂರು? ಬೆಂಗಳೂರು ನನಗೆ 2 ಥರ ಕಲಿಸ್ಕೊಟ್ಟಿದೆ ಮೇಡಮ್. ಬೆಂಗಳೂರು ಟ್ರಾಫಿಕ್ಕು ಮತ್ತು ಬೆಂಗಳೂರು ಜೀವನ ಯಾವ ಥರ ಅಂತಂದರೆ, ಬೆಂಗಳೂರು ಒಂಥರ ಕುದುರೆ ಇದ್ದಂಗೆ. ಇಲ್ಲಿ ಸರಿಯಾಗಿ ಲಗಾಮ್ ಹಿಡ್ಕೊಂಡು ಹೋದ್ರೆ ಜಾಕಿ ಆಗ್ತೀರಾ, ಮಾಡಿದ್ರೆ ತಿರುವಳಿಕೆ ಆಗ್ತೀರಾ. ಇದು ಬೆಂಗಳೂರು ವಿಶೇಷ. ಒಳ್ಳೆ ಲೈನು, ಒಳ್ಳೆ ಪಂಚ್ ಲೈನ್. ಅಲ್ಲ, ಇದು ನನ್ಗೆ ತಿಳಿಸ್ಕೊಟ್ಟಿದೆ. ಏನಾದ್ರು ಚೂರು ಮಿಸ್ ಆದ್ರೆ ನೀನು ಹೋದೆ, ಕರೆಕ್ಟ್ ಗುರಿ ಇರಬೇಕು, ಲಗಾಮ್ ಕರೆಕ್ಟ್ ಆಗಿ ಹಿಡಿಬೇಕು, ಟೈಟ್ ಆಗಿರ್ಬೇಕು. ಯಾಕಂದ್ರೆ ಕುದುರೆ ಯಾವ ಟೈಮಲ್ಲಿ ಕೈ ಕೊಡುತ್ತೆ ಗೊತ್ತಿಲ್ಲ. ಓಡೋವರೆಗೂ ಮಾತ್ರ ನಿನ್ನ ಮಾರ್ಕೆಟ್, ಇಲ್ಲಾಂದ್ರೆ ಹಿಂತಿರುಗಿ ಒಬ್ರು ಇರಲ್ಲ. ಈ ತರ ಬೆಂಗಳೂರು ಕಳ್ಸಿಕೊಟ್ಟಿದ್ದೆ. ಇನ್ನೊಂದು ಬೆಂಗಳೂರು ಟ್ರಾಫಿಕ್. ಯಾಕಂತಂದ್ರೆ ಬೆಂಗಳೂರು ಟ್ರಾಫಿಕ್ ಒಂಥರ ಜೀವನ ಇದ್ದಂಗೆ. ತುಂಬಾ ಪಂಕ್ಚುಯಲ್ ಆಗಿದ್ರೆ ಮಾತ್ರ ನೀವು ಅಲ್ಲ, ಬೆಂಗಳೂರು ಟ್ರಾಫಿಕ್ ಒಂಥರ ಜೀವನ. ಬೆಂಗಳೂರು ಟ್ರಾಫಿಕ್ ಜೀವನ ಒಂಥರ ಬೆಂಗಳೂರು ಟ್ರಾಫಿಕ್ ಇದ್ದಂಗೆ ಮೇಡಮ್. ಇಲ್ಲಿ ಯಾರು ದಾರಿ ಬಿಡಲ್ಲ, ನಮಗೆ ನಾವೇ ನುಕ್ಕೊಂಡು ಹೋಗ್ಬೇಕು. ಇವು ಎರಡನ್ನೂ ಕರೆಕ್ಟಾಗಿ ಕಲ್ತಿದ್ದೀನಿ ನಾನು. ಎರಡು ಕರೆಕ್ಟಾಗಿ ಕಲ್ತಿದ್ದೀನಿ. ಹೌದು, ಇಲ್ಲಿ ಬದುಕಬೇಕಲ್ಲ ಮೇಡಮ್, ಕರೆಕ್ಟಾಗಿ ಬದುಕಬೇಕು. ಬಟ್ ಆ ಥರ ಸಾಥ್ ಕೊಡೋರು ನಮ್ಮ ಜೊತೆಗೆ ಇರಬೇಕು. ಇಲ್ಲಿ ಬೆಂಗಳೂರಲ್ಲಿ ಒಂದು 2-3 ಜನ ಬೇಕು ಮೇಡಮ್. ಒಬ್ಬ ಹೀರೋ ಆಗ್ಬೇಕು ಅಂದ್ರೆ 2-3 ಜನ. ಅದೇ ಟೀಮ್ ವರ್ಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಕ್ಸಸ್ ನೋಡಬೇಕು ಅಂತ ಹೇಳಿದ್ರೆ. ಇನ್ನು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಗಿದೆ, ಸೊ ನಿಮಗೆ ಸಪೋರ್ಟ್ ಹೇಗೆ ಸಿಕ್ತು? ಸಿನಿಮಾ ಇಂಡಸ್ಟ್ರಿಲಿ ಒಬ್ಬ ನೀವು ಹೀರೋ ಆಗಿ ಲಾಂಚ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಜೂನಿಯರ್ ಆರ್ಟಿಸ್ಟ್ ಆಗಿ ನೋಡಿರ್ತಾರೆ, ನಿಮ್ಮ ಜರ್ನಿ ನೋಡಿರ್ತಾರೆ. ಅವರ ರೆಸ್ಪಾನ್ಸ್ ಹೇಗಿತ್ತು? ಸಿನಿಮಾ ರಂಗದವ್ರನ್ನ ನಿಮ್ಮನ್ನ ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತಾರೆ, ಏನು ಹೇಳ್ತಾರೆ, ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಮೇಡಮ್, ಈಗ ಕೆಲವೊಬ್ರು ಡೈರೆಕ್ಟರ್ಗಳು ಇದ್ದಾರೆ ಸಿನಿಮಾ ಫೀಲ್ಡಲ್ಲಿ. ನನ್ನ ಹತ್ರ ಪ್ರೊಡ್ಯೂಸರ್ ಇದ್ರೆ ಎಲ್ಲ ಆ್ಯಂಗಲಲ್ಲೂ ನಾನು ಚೆನ್ನಾಗಿ ಕಾಣ್ತೀನಿ, ಎಲ್ಲ ಆ್ಯಂಗಲಲ್ಲೂ ನಾನು ಚೆನ್ನಾಗಿ. ನನ್ನ ಹತ್ರ ಪ್ರೊಡ್ಯೂಸರ್ ಇದ್ರೆ, ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ ಅಂದರೆ ಅವಳ ಆ್ಯಂಗಲೇ ಚೇಂಜ್ ಆಗಿರುತ್ತೆ. ಇನ್ನು ಅವಕಾಶ ಸಿಗಂದ್ರೆ ಎಲ್ಲಿಂದ ಸಿಗುತ್ತೆ? ನಾವು ಕಷ್ಟಪಟ್ಟು ಸಿನಿಮಾ ಮಾಡಿ ಥಿಯೇಟ್ರ್ವರೆಗೂ ತಂದು ಇಲ್ಲಿವರೆಗೂ ನಿಂತಿದ್ದೀವಿ. ನೋಡಪ್ಪ, ನನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನನ್ನ ಬಳಸ್ಕೊಳ್ಳಿ, ಅವಕಾಶ ಕೊಡಿ, ನೀವು ಕೆಲಸ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಒಬ್ಬರಿಂದ ಇಬ್ಬರಿಂದ ಆಗೋದಲ್ಲ. ಈಗ ಅವ್ರು ಥಿಂಕ್ ಬೇರೆ, ನಿಮ್ಮನ್ನ ಹಾಕೊಂಡ್ರೆ ಏನು ಸಿಗುತ್ತೆ, ಇವ್ರನ್ನ ಹಾಕೊಂಡ್ರೆ ಬಿಸ್ನೆಸ್ ಆಗುತ್ತೆ. ಇವತ್ತು ಇದನ್ನ ನೀವು ಮಾತಾಡ್ತೀರಾ, ನಾಳೆ ನಾನು ಸ್ಟಾರ್ ಆದ್ಮೇಲೆ ಇದನ್ನ ಮಾತಾಡ್ತೀರಾ? ಅದು ನನ್ನ ಕಾನ್ಫಿಡೆನ್ಸ್. ಎಲ್ಲ ಫ್ಯೂಚರಿಸ್ಟಿಕ್ ಅಪ್ರೋಚ್ ಅಲ್ಲಿ ನೋಡ್ತಾರೆ, ಪ್ರೆಸೆಂಟ್ ಅಲ್ಲಿ ಬದುಕೋದಕ್ಕಿಂತ. ಹೌದು. ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಿದ್ದೀರಾ ನೀವು. ನಾಳೆ ನಾನು ಬೈ ಚಾನ್ಸ್ ಸ್ಟಾರ್ ಆಗ್ಬಿಟ್ರೆ ಅವಾಗ ಏನಾಗತ್ತೆ? ಎಲ್ಲ ಉಲ್ಟಾ ಆಗೋಗ್ಬಿಡುತ್ತೆ. ಯಾವತ್ತು ಒಬ್ಬ ಕಲಾವಿದನ ಬೆಲೆ ಕೊಡಿ ಅಂತ ನಾನು ಹೇಳೋದು ಮೇಡಮ್. ಪ್ರತಿಯೊಬ್ರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರಲಿ, ದುಡ್ಡಿಂದಾನೇ ಎಲ್ಲ ಅಲ್ಲ, ಬಟ್ ಸ್ಟಿಲ್ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವಕಾಶಗಳು, ಒಳ್ಳೆ ಟ್ಯಾಲೆಂಟಿಗೆ ಜನ ರೀಚ್ ಮಾಡಿ ಫಸ್ಟ್ ನೋಡ್ಬೇಕಲ್ವಾ. ಬರೀ ನೀವು ಪ್ರೊಡ್ಯೂಸರ್ ಇದ್ರೆ ದುಡ್ಡಿದ್ರೆ ಮಾತ್ರ ಎಲ್ಲ ಆಗುತ್ತೆ ಅನ್ನೋ ಹಾಗೆ ಆಗ್ಬಾರ್ದು. ನೋಡಿ, ನಾನು ಡ್ಯಾನ್ಸ್ ಕಲ್ತಿದ್ದೀನಿ, ಫೈಟ್ ಕಲ್ತಿದ್ದೀನಿ, ಆಕ್ಟಿಂಗ್ ಕಲ್ತಿದ್ದೀನಿ. ನಾನು ಹೀರೋ ಮೆಟೀರಿಯಲ್ ಆಗಿ ಏನು ಆಗ್ಬೇಕು ನಾನು ರೆಡಿ ಆಗಿದ್ದೀನಿ. ನಂದೇನು ದೊಡ್ಡ ಕುಟುಂಬ ಅಲ್ಲ, ನಾವು ಬಡವ್ರ ಕುಟುಂಬದಿಂದನೇ ಬಂದಿರೋದು. ನಾವು ನಮ್ದು ದೊಡ್ಡ ಕುಟುಂಬ ಇದ್ರೆ ನಾನು ಇಷ್ಟು ಯಾರಿಗೂ ಸಲಾ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ನನಗೆ ಹೆಂಗ್ ಬೇಕು ಕನ್ಸಿನ ಸಿನಿಮಾ ನನಗೆ ಯಾರು ಹೆಂಗ್ ಬೇಕು ಹಂಗೆ ಮಾಡ್ತಿದ್ದೆ ನಾನು. ಹೌದು, ಸತ್ಯ ಅಲ್ವಾ? ಈಗ ನಾನು ಅಲ್ಲಿಂದ ಬಂದಿದ್ದು ಇಲ್ಲಿವರೆಗೂ ಮಾಡಿದ್ದೀನಿ. ಅದನ್ನ ಅಪ್ರೋಚ್ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಡಿಸ್ಕ್ರಿಮಿನೇಟ್ ಮಾಡೋದಕ್ಕೂ ಮುಂಚೆ ಅಪ್ರಿಶಿಯೇಟ್ ಮಾಡೋಬ್ರಿಗೆ ಒಂದು ಅವಕಾಶ ಕೊಟ್ಟು ನಂತರದಲ್ಲಿ ಅವ್ರ ಬಗ್ಗೆ ಮಾತಾಡೋವಂಥದ್ದು ಸರಿ ಇರುತ್ತೆ. ಅದು ಹೇಳಿದ್ರಿ. ಸೊ ಇವಾಗ ಇನ್ನೊಂದು ಥರ ಟ್ರೆಂಡ್ ಅಂತಾನೋ ಅಥವಾ ಏನು ಹೇಳೋದು ಗೊತ್ತಿಲ್ಲ, ಸಾಕಷ್ಟು ಜನ ಸೆಲೆಬ್ರಿಟೀಸು, ನಾವು ಸಿನಿಮಾದವರು, ಸೀರಿಯಲ್ ಅವರು ಎಲ್ಲರನ್ನೂ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಆಪರ್ಚುನಿಟಿ ಬಂದಮೇಲೆ ಸಾಕಷ್ಟು ಜನ ಶೈನ್ ಆಗ್ತಾರೆ. ಸೊ ನಿಮಗೇನಾದ್ರು ಬಿಗ್ ಬಾಸ್ ಆಪರ್ಚುನಿಟಿ ಬಂದರೆ ಹೋಗ್ತೀರಾ ಬಿಗ್ ಬಾಸ್ಗೆ ಈ ವರ್ಷ? ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ ಮೇಡಮ್. ಆ್ಯಕ್ಚುಲಿ ಬಿಗ್ ಬಾಸು ಹೋಗದಿರೋರು ಹೋಗ್ಬಹುದು, ಇಲ್ಲನಲ್ಲ. ಬಟ್ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಓಕೆ. ಯಾಕಂದರೆ ನಾನು ಮುಂದೆ ಫ್ಯೂಚರಲ್ಲಿ ಸ್ಟಾರ್ ಆಗಬೇಕು ಅನ್ನೋನು. ಈಗ ನಾನು ಬಿಗ್ ಬಾಸಿಂದ ಹೋಗಿ ಬಂದುಬಿಟ್ರೆ ನಾನೊಂದು 6 ತಿಂಗಳ ಮಾರ್ಕೆಟ್ ಇರ್ಬೋದು. ಆಮೇಲೆ ನಾನು ಮರ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಸೀಸನ್ ಈಗ 13 ಬರುತ್ತಾ, ನೆಕ್ಸ್ಟ್ 14 ಬರುತ್ತೆ, 15 ಬರುತ್ತೆ, ನಾನು ಮರ್ತೋಗ್ಬಿಡ್ತಾರೆ. ನನಗೆ ಬೇಡ, ಆ ಕ್ಯಾಟಗರಿ ಸೇರೋದು ಬೇಡ.
ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಇದೆ. ನಾನು ಸ್ಟಾರ್ ಆಗ್ಬೇಕು ಅಂದ್ರೆ ನಾನು ಸಿನಿಮಾ ಮೂಲಕನೇ ಬರಬೇಕು, ಸಿನಿಮಾ ವರ್ಕಿಂದಾನೇ ಜನ ಗುರ್ತಿಡ್ಬೇಕು ನಿಮ್ನ ಅಂತ. ಅಂದ್ರೆ ನನ್ನನ್ನು ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ಬಿಗ್ ಬಾಸ್ ನನ್ ಬಿಗ್ ಬಾಸ್ ಬೇಡ, ಯುವ ಅಷ್ಟೇ. ಈಗ ನನ್ ಬಿಗ್ ಬಾಸ್ ಯುವ ಅನ್ನೋದಕ್ಕೆ ನನಗೆ ಅದು ಆಸಕ್ತಿ ಇಲ್ಲ. ಈ ಯುವ ಅಪ್ಪ ಏನ್ ಸಿನಿಮಾ ಕೊಟ್ಟ, ಆ ಸಿನಿಮಾಯಿಂದ ನನಗೆ ಗುರುತಿಸ್ಬೇಕು, ನಂದ ಆ ತಲೆಯಲ್ಲಿರೋದು. ಇಲ್ಲ ಮೇಡಮ್, ನಾನು ಬಿಗ್ ಬಾಸ್ ಅಷ್ಟೊಂದು ಓಕೆ, ನಾಟ್ ಅ ಪ್ರಾಬ್ಲಮ್, ಅರ್ಥ ಆಗತ್ತೆ. ಅವರವರ ಚಾಯ್ಸ್ ಅವ್ರವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲ, ತುಂಬಾ ಜನ ಕಾಯ್ತಿರ್ತಾರೆ ಬಿಗ್ ಬಾಸ್ ಹೋಗಕ್ಕೆ, ಅಪ್ರೋಚ್ ಬಂದ್ಬಿಟ್ಟು ಹೋಗ್ಬಿಡೋಣ ಅಂತ. ಬಟ್ ನನಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ಗ್ರಂಥ ಸಿನಿಮಾ ಮಾಡ್ತಾ ಇದ್ದೀರಾ, ಅದು ನಡ್ಕೊಂಡು ಹೋಗ್ತಿದೆ. ಅದು ಬಿಟ್ಟು ಮುಂದಿನ ಪ್ಲಾನ್ಸ್ ಏನಿದೆ ಸರ್ ಕರಿಯರ್ಗೆ ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಏನು ಮಾಡಬೇಕು ಅಂತಿದ್ದೀರಾ? ಇಲ್ಲ ಮೇಡಮ್, ನಂದೇ ಆದಂಥ ಟೀಮ್ ಕಟ್ಟಬೇಕು. ಇಲ್ಲಿ ನಂದೇ ಆದಂಥ ಟೀಮ್ ಕಟ್ಟಬೇಕು ಅನ್ಕೊಂಡಿದ್ದೀನಿ. ಒಂದು, ಯಾಕಂದ್ರೆ ಈಗ ನನ್ನ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಸಂತೋಷ್ ಶೆಟ್ಟಿ ಅಂತ ಮಂಗಳೂರವರು, ನಮ್ಮ ದ್ರೋಣ ಅಂತ ಇಲ್ಲೇ ಬೆಂಗಳೂರವರು, ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈಗ ನಿಮ್ಮಷ್ಟೇ ಪ್ಯಾಷನ್ ಇದೆ ಸಿನಿಮಾ. ಹೌದು, ಪ್ಯಾಷನ್. ಅವರು ನೀನು ಗೆಲ್ಲಬೇಕಷ್ಟೇ, ನೀನು ಗೆದ್ರೆ ನಾವು ಗೆದ್ದಂಗೆ. ಅದು ಬಹಳ ಮುಖ್ಯ ಅಲ್ವಾ? ಅಂತವ್ರು ಸಿಗೋರು ತುಂಬಾ ಕಮ್ಮಿ, ಸಿಗೋರು ತುಂಬಾ ಕಮ್ಮಿ. ಅವರು ನೀನ್ ಗೆದ್ರೆ ನೀನ್ ಗೆಲ್ತೀಯ, ನಮ್ಮ ನಂಬಿಕೆ ಇದೆ, ನೀವು ಏನೇ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆನ ನಾನು ಉಳಿಸ್ಕೋಬೇಕಷ್ಟೇ. ಈಗ ನಾನು ಯಾವುದೋ ಒಂದು ದಾರಿ ಹಿಡ್ಕೊಂಡು ನಂದಷ್ಟು ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ರೆ ಹಿಂದೆ ಇದ್ದವ್ರದ್ದು ಏನ್ ಮಾಡ್ಬೇಕು? ಪಾಪ ಅವ್ರ ನಂಬಿಕೆ ಇಟ್ಕೊಂಡ್ರೆ ಇವ್ನು ಗೆದ್ರೆ ನಾವು ಗೆಲ್ತೀವಿ, ಇವ್ನು ಸಪೋರ್ಟ್ ಮಾಡೋಣ. ಫೈರ್ ಅವ್ರು ನೋಡ್ತಾರೆ. ಒಂದು ಟೀಮ್ ಕಟ್ಕೊಂಡು ನಂದೇ ಆದಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ಗಳು, ಸ್ಕ್ರಿಪ್ಟು, ಒಳ್ಳೆ ರೈಟರ್ಸ್ಗಳನ್ನ ಅವಕಾಶ ಕೊಡಬೇಕು. ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳು, ಹೀರೋಗಳು ಆಗಬೇಕು ಅಂತಿರ್ತಾರಲ್ಲ. ನಾನು ಕಷ್ಟಪಟ್ಟಂಗೆ ಕೆಲವೊಬ್ರು ಕಷ್ಟಪಡ್ತಿರ್ತಾರೆ. ನಂದೇ ಪ್ರೊಡಕ್ಷನ್ ನಾನು ಲಾಂಚ್ ಆಗೋದಕ್ಕಿಂತ ಬೇರೆ ಹೀರೋಗಳು ಲಾಂಚ್ ಆಗಬೇಕು. ನನ್ನ ತಾಟ್ ಒಂದು ಒಳ್ಳೆ ಆರ್ಟಿಸ್ಟ್ಗಳು ಬೇಕಾಗಿದೆ ನಮ್ಮ ಇಂಡಸ್ಟ್ರಿಗೆ. ನಾನು ಉತ್ತರ ಕರ್ನಾಟಕದ ಒಂದು 5 ಜನ ಡೈರೆಕ್ಟರ್ ಬರಬೇಕು, ಸ್ಟ್ರಾಂಗ್ ಕ್ಯಾಂಡಿಡೇಟ್ ರೈಟರ್. ಒಂದು 5 ಜನ ಹೀರೋಗಳು ಬರಬೇಕು, ಉತ್ತರ ಕರ್ನಾಟಕದಿಂದ ಬರಬೇಕು ಸ್ಟ್ರಾಂಗ್ ಆಗಿ. ಅವ್ರಿಗೆಲ್ಲ ನಮ್ಮ ಪ್ರೊಡಕ್ಷನ್ ಅಲ್ಲಿ ಕೆಲಸ ಕೊಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಆದಷ್ಟು ಬೇಗ ಪ್ರೊಡಕ್ಷನ್ ಓಪನ್ ಪ್ಲಾನ್ ಅಲ್ಲಿ ಇದ್ದೀನಿ ಮೇಡಮ್, ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಬೇಕು ಅಷ್ಟೇ. ಸ್ವಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದ್ರ ಜೊತೆಗೇನೆ ನಾವು ಸುತ್ತಮುತ್ತಲಿರೋರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಆ ಥಾಟ್ ಅಲ್ಲಿ ಯು ಆಲ್ರೆಡಿ ವಿನ್. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಶುರು ಆಗ್ಲಿ. ಅಲ್ಲ, ನಾನು ಮಾಡಿರೋ ಒಂದೇ ಉದ್ದೇಶಕ್ಕೆ, ಯಾಕಂದ್ರೆ ತುಂಬಾ ನಾನು ನೋಡ್ಕೊಂಡ್ ಬಂದಿದ್ದೀನಿ ಜರ್ನಿ. ಈ ಜರ್ನಿಯಲ್ಲಿ ತುಂಬಾ ನನ್ನ ಶತ್ರುಗೂ ಬರಬಾರ್ದು ಇದು. ಯಾಕಂದ್ರೆ ಒಂದ್ರೆ ಉಪವಾಸ ಇರ್ತೀವಿ, ಒಮ್ಮೆ ಕಣ್ಣೀರ್ ಹಾಕಿರ್ತೀವಿ, ಮನೆ ನೆನಪಾಗಿರುತ್ತೆ, ಹೊಟ್ಟೆ ಹಸಿದಾಗ ಮನೆ ನೆನಪಾಗಿರುತ್ತೆ, ದುಡ್ಡು ಬೇಕಾದಾಗ ಹೌದು, ಮಲ್ಕ ಟೆನ್ಷನ್ ಮಲಗಿದಾಗ ತಾಯಿ ಮಡಿಯಲ್ಲಿ ನೆನಪಾಗಿರುತ್ತೆ. ಯಾಕಂದ್ರೆ ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ನಾವು ಎಲ್ಲ ನನ್ನ ಜೀವನನೇ ತ್ಯಾಗ ಮಾಡಿ ಇಲ್ಲಿ ಬಂದಿರ್ತೀವಿ. ಈ ತರ ತುಂಬಾ ಜನ ಬಂದಿರ್ತಾರೆ. ಇದು ಅವ್ರಿಗೆ ಆಗ್ಬಾರ್ದು. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ಬೇಕು, ಒಳ್ಳೆ ಟ್ಯಾಲೆಂಟ್ ಇದ್ದವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ಬೇಕಂದ್ರೆ ನಂದೇ ಆದಂಥ ಪ್ರೊಡಕ್ಷನ್ ಓಪನ್ ಮಾಡಬೇಕು, ಅವ್ರಿಗೆಲ್ಲ ಅವಕಾಶ ಕೊಡಬೇಕು, ಒಳ್ಳೆ ಒಳ್ಳೆ ಡೈರೆಕ್ಟರ್ಗಳನ್ನ ಇಂಡಸ್ಟ್ರಿಗೆ ಬಿಡಬೇಕು, ಹೀರೋಗಳನ್ನ ಇಂಡಸ್ಟ್ರಿಗೆ ಬಿಡಬೇಕು, ನಾನು ಒಂದು ಸ್ಟಾರ್ ಆಗಿ ನಿಲ್ಬೇಕು. ಇದು ನನ್ನ ಥಾಟಲ್ಲಿ ಇದ್ದೀನಿ. ದಟ್ಸ್ ರಿಯಲಿ ಗ್ರೇಟ್. ಇನ್ನು ಸಿನಿಮಾ ಇಂಡಸ್ಟ್ರಿ ಇದೆಲ್ಲ ಹೇಳಿದ್ರಿ, ಸ್ಟ್ರಗಲ್ ನೋಡ್ತಿದ್ದೀರಾ, ಯು ವರ್ಕಿಂಗ್ ಯೋರ್ ಸೆಲ್ಫ್, ಪುಟಿಂಗ್ ಯೋರ್ ಸೆಲ್ಫ್ ಹಾರ್ಡ್ ದೇರ್, ಎಲ್ಲ ಟ್ರೈ ಮಾಡ್ತಿದ್ದೀರಾ, ಯು ಗಿವಿಂಗ್ ಯೋರ್ ಬೆಸ್ಟ್. ಸೊ ಪರ್ಸ್ನಲ್ ಲೈಫ್, ಕರಿಯರ್ ಜೊತೆಗೇನೆ ಪರ್ಸ್ನಲ್ ಲೈಫ್ ಕೂಡ ಮುಂದೆ ಹೋಗಬೇಕು. ಏನು ಪ್ಲಾನ್ಸ್ ಇದೆ ಪರ್ಸ್ನಲ್ ಲೈಫ್ ಬಗ್ಗೆ? ಗರ್ಲ್ ಫ್ರೆಂಡ್ ಯಾರು ಇದ್ದಾರಾ? ಮದುವೆ ಪ್ಲಾನ್ಸ್ ಏನಾದ್ರು ಇದೆಯಾ? ಇದ್ರ ಜೊತೆಗೇನೆ ಹ್ಯಾಂಡ್ ಇನ್ ಹ್ಯಾಂಡ್ ಅದು ಹೋಗ್ಬೇಕಲ್ವಾ? ಅದ್ರ ಬಗ್ಗೆ ಹೇಳಿ. ಅಲ್ಲ, ಈಗ ಹೆಂಗಲ್ಲಿದ್ದಾಗ ಈಗ ಎಲ್ಲರ ಲೈಫಲ್ಲೂ ಒಂದು ಗರ್ಲ್ ಫ್ರೆಂಡ್ ಬಂದು ಹೋಗಿರ್ತಾಳೆ. ಓಕೆ, ಹೇಳಿ. ಬಂದೋದ್ಮೇಲೆ ಒಬ್ಬ ಮನುಷ್ಯ ನಿಂತ್ಕೋತಾನೆ, ಜಾಸ್ತಿ ಕ್ಲಾರಿಟಿ ರಿಲೇಶನ್ಶಿಪ್ಸ್ ಗಳ ಬಗ್ಗೆ, ಲೈಫ್ ಬಗ್ಗೆ. ಓಕೆ, ಅಂದ್ರೆ ಜೊತೆಗಿದ್ದಾಗ ಏನು ಅನ್ಸಲ್ಲ, ಬಿಟ್ಟೋದ ಮೇಲೆ ಗೊತ್ತಾಗೋದು. ನಾನು ನಿಂತ್ಕೋಬೇಕೀಗ, ಇವ್ನು ನಾನು ಬಿಟ್ಟು ಹೋಗಿದ್ ಕಾರಣ ಏನು, ಇವನ ಹತ್ರ ಏನಿಲ್ಲ, ಇವ್ನ ಮುಂದೆ ಏನು ಮಾಡೋದಿಲ್ಲ ಅನ್ನೋ ಫೀಲಲ್ಲಿ ಬಿಟ್ಟು ಹೋಗಿರ್ತಾಳೆ. ಮುಂದೊಂದಿನ ನಾನು ಏನೋ ಒಂದು ಮಾಡಿ ನಿಂತಾದ್ಮೇಲೆ ನಾನು ಯಾರು ಅಂತ ತೋರಿಸ್ಕೊಡ್ಬೇಕಲ್ಲ. ಬಟ್ ಎಲ್ಲ ಲೈಫಲ್ಲಿ ಒಂದು ಲೈಫ್ ಫೇಲಿಯರ್ ಆದ್ರೆ ಒಬ್ಬ ಮನುಷ್ಯ ಎದ್ದಿಲ್ತಾನೆ ಮೇಡಮ್, ಲೈಫಲ್ಲಿ ಆಗಬೇಕು. ಹೌದು. ಸೊ ಫ್ಯೂಚರಲ್ಲಿ ಯಾರು ನಿಮ್ಮ ಲೈಫಿಗೆ ಬರ್ತಾರೆ ಅಂದರೆ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಪರ್ಟಿಕ್ಯುಲರ್ ಆಗಿ? ಬಿಕಾಸ್ ನೀವು ಸಿನಿಮಾ ಇಂಡಸ್ಟ್ರಿ ಇದ್ದೀರಾ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಆ್ಯಂಡ್ ಅವ್ರಿಗೂ ಬಿಸ್ನೆಸ್ ಇದೆಲ್ಲ ಅರ್ಥ ಆಗಬೇಕು. ಬಿಕಾಸ್ ಸಿನಿಮಾ ಫೀಲ್ಡ್ಗೆ ನನಗೆ ಕರೆಕ್ಟಾಗಿ ವರ್ಕ್ಗೆ ನಾನು ಸಾಥ್ ಕೊಡಬೇಕು. ಒಂದು ಅವಳಿಗೆ ಹೇಳೋದು ಒಂದೇ ಮಾತು, 7 ಜನ್ಮಕ್ಕೂ ರಾಧೆ ನೀನು, ನಿನ್ನ ಕೃಷ್ಣ ನಾನು, ಆ ದ್ವಾಪರ ಯುಗದ ರಾಣಿ ನೀನು, ನಿನ್ನ ರಾಜ ನಾನು, ಪ್ರತಿಯೊಂದು ಹೆಜ್ಜೆಗೆ ನೆರಳಾಗುವೆ ಚಿನ್ನ, ತಾಯಾಗಿ ಪ್ರೀತಿಸು ಕೊನೆವರೆಗೂ ನನ್ನ ಅಂತೇಳಿ ಒಂದು ಈ ಮಾತು ಹೇಳ್ತೀನಿ. ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಕೊನೆವರೆಗೂ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಥಾಟ್ಫುಲ್. ಅಂದ್ರೆ ನಾನು ಪ್ರತಿಯೊಂದು ಹೆಜ್ಜೆಗೆ ನಿಂಗೆ ನಾನು ನೆರಳಾಗಿರ್ತೀನಿ,
ಕೊನೆವರೆಗೂ ನನ್ನ ತಾಯಿ ಪ್ರೀತಿ ಕೊಡು ಅಷ್ಟೇ. ನೀನು ಬೇರೆ ಯಾವ್ದು ಯೋಚನೆ ಮಾಡ್ಬೇಡ, ನಾನು ನೀನೇನು ಚೆನ್ನಾಗಿ ನೋಡ್ಕೋತೀನಿ. ಸಾಕಷ್ಟು ಜನ ಗಂಡು ಮಕ್ಕಳು ನಾನು ಇತ್ತೀಚಿನ ದಿನಗಳಲ್ಲಿ ಕೇಳ್ಕೊಂಡ್ ಬಂದಿರೋದು ಇದೇನೆ, ನಮ್ಮ ಅಮ್ಮನ ತರ ನೋಡ್ಕೊಳ್ಳೋರು ಸಿಕ್ಕಿದ್ರೆ ಸಾಕಪ್ಪ. ಕಲ್ಮಶವಾದ ಅಂದ್ರೆ ಪ್ರೀತಿಯಲ್ಲಿ ಕಲ್ಮಶ ಇರಲ್ಲ ಮೇಡಮ್. ಹೌದು, ತಾಯಿ ಪ್ರೀತಿ ಮುಂದೆ ಯಾರ ಪ್ರೀತಿನೂ, ಆ ಪ್ರೀತಿ ಮಾತ್ರ ನಮಗೆ ಬೇಕು. ನಮಗೆ ನನ್ನ ಪಾರ್ಟ್ನರ್ ಇಂದ ನನಗೆ ನಿಂದಿ ದುಡ್ಡು ಬೇಕು, ಬೇಕು, ನನಗೆ ಅದು ಬೇಡ, ನಾನು ದುಡ್ಡು ಮಾಡೋದಾದ್ರೆ ನಾನು ಹೆಂಗೋ ಮಾಡ್ತೀನಿ. ನಾನು ಹೋಗ್ತಾ ಇರೋ ಕೆರಿಯರ್ಗೆ ಸಾಥ್ ಕೊಡು ಅಷ್ಟೇ ಸಾಕು. ಮುಂದೆ ನಾನು ರಾಜ ಆಗ್ತೀನಿ, ನೀನು ರಾಣಿ ನಾನು ಮೆರೆಸ್ತೀನಿ ಅಷ್ಟೇ. ನಾನು ಕಟ್ಟೋ ಕೋಟೆಯಲ್ಲಿ ನೀನು ರಾಣಿ ನಾನು ಮೆರೆಸ್ತೀನಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಸೊ ಪರ್ಸನಲ್ ಲೈಫ್ ಆಯಿತು, ವರ್ಕ್ ನಡೀತಿದೆ. ಇನ್ನು ಗ್ರಂಥ ಸಿನಿಮಾ ಯಾವಾಗ ಬರುತ್ತೆ, ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಗ್ರಂಥ ಈ ವರ್ಷದಲ್ಲೇ ಬರೋಣ ಅಂತ ಪ್ಲಾನಲ್ಲಿ ಇದ್ದೀವಿ. ದಟ್ಸ್ ಗ್ರೇಟ್. ನೋಡೋಣ ಮೇಡಮ್, 5 ವರ್ಷದಲ್ಲಿ ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದು ಇಟ್ಕೊಡೋಣ. ತುಂಬ ಕೀಳಾಗಿ ಮಾತಾಡೋರಿಗೆ ಒಂದು ಈ ಸಿನಿಮಾ ಮೂಲಕ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ನಾನು ಜಾಸ್ತಿ ಮಾತಾಡಲ್ಲ, ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಅವ್ರಿಗೆ ಹೇಳಲ್ಲ ಬಿಡಲ್ಲ. ಈ ಸಿನಿಮಾ ನೋಡಿದಾದ್ಮೇಲೆ ಅವ್ರು ಡಿಸೈಡ್ ಮಾಡಲಿ ಎದಕ್ಕೆ ಗ್ಯಾಪ್ ಆಗಿದ್ದೆ, ಎದಕ್ಕೆ ಸೈಲೆಂಟ್ ಆಗಿದ್ದೆ ಅಂತೇಳಿ. ತುಂಬ ಜನ ಸೈಲೆಂಟ್ ಆಗ್ಬಿಟ್ಟ ಸಿನಿಮಾ ಮಾಡ್ತಾ ಇಲ್ಲ ಅಂತ. ನಾನು ಮಾಡ್ತಿರೋ ಒಂದೇ ಕಾರಣಕ್ಕೆ, ನನ್ನಿಂದ ಕನ್ನಡ ಇಂಡಸ್ಟ್ರಿಗೆ ಕಿತ್ತೋಗಿರೋ ಸಿನಿಮಾ ಕೊಡಬಾರ್ದು ಅಂತೇಳಿ ನಾನು ಗ್ಯಾಪ್ ಆಗಿರೋದು. ಇಲ್ಲ, ಖಂಡಿತವಾಗ್ಲೂ ಆಗತ್ತೆ. ಬಿಕಾಸ್ ವರ್ಕ್ ನ ಸೈಲೆಂಟ್ ಆಗಿ ಮಾಡಿ ಯುವರ್ ಸಕ್ಸಸ್ ಶುಡ್ ಸ್ಪೀಕ್ ಫಾರ್ ಯು ಅಂತಾರೆ. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಫಾಲೋಯಿಂಗ್ ದಟ್. ಬಿಕಾಸ್ ಎಲ್ಲರೂ ಮಾತಾಡ್ತಾರೆ, ಬಟ್ ನಿಮ್ಮ ಕೆಲಸ ನಿಮಗೋಸ್ಕರ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಐ ಥಿಂಕ್ ಅದೇ ಎಲ್ರೂ ಸುಮ್ಮನೆ ಆಗಿಸುತ್ತೆ. ಖಂಡಿತವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾ ಇರೋದು ಅದೇ. ಕೆಲಸದ ಮೇಲೆ ಫೋಕಸ್ ಕೊಡ್ತಾರೆ ಅವರು, ಬೇರೆ ಏನು ಯೋಚನೆ ಅಪ್ಡೇಟ್ಸ್ ಬೇಕು. ಅವ್ರಿಗೆ ಎಷ್ಟು ಜನ ಕಾಯ್ತಿರ್ತಾರೆ, ಅವರು ಒಂದು ಪ್ರೊಡ್ಯೂಸ್ ಮಾಡಕ್ಕೆ. ನನಗೆ ಹರೀಶ್ ರೈ ಸರ್ ಗೊತ್ತಾ, ತೀರೋದ್ರು. ನಾನು ಏನು ಇನ್ಪುಟ್ಸ್ ಇದೆ ಹರೀಶ್ ರೈ ಸರ್ ಹತ್ರ ಕೇಳ್ತೀನಿ. ನಾನು ತುಂಬಾ ಕ್ಲೋಸ್ ಹರೀಶ್ ರೈ ಸರ್. ಒಂದು ಇತ್ತು ನಮ್ಮ ಆಕ್ಚುಲಿ ಗ್ರಂಥದಲ್ಲಿ ಇದ್ರು, ಅವ್ರು ತೀರೋಗ್ಬಿಟ್ರು. ಓಕೆನಾ, ಗ್ರಂಥದಲ್ಲಿ ಹಾಕೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಇದ್ವಿ, ಅವರು ತೀರೋಗ್ಬಿಟ್ರು. ನನಗೊಂದು ಸಲಹೆ ಕೊಟ್ಟೋಗಿದ್ದಾರೆ ಇಲ್ಲಿ. ಅಂದ್ರೆ ಎಷ್ಟು ಅವ್ರು ಹೆಂಗ್ ಥಿಂಕ್ ಮಾಡಿದ್ರೆ ಅಂತ ಒಂದು ಕೊಟ್ಟೋಗಿದ್ದಾರೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಿರ್ತಾರಲ್ಲ, ಸಾವಿರಾರು ಕೋಟಿ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದಾರೆ. ಇವರು ಪ್ರೊಡ್ಯೂಸರ್ನ ಚಾಯ್ಸ್ ಮಾಡೋ ಇದರಲ್ಲಿ ಬೆಳೆದಿದ್ದಾರೆ. ಯಾರು ಯಶ್ ಅವರು. ಅವ್ರ ಥಾಟ್ ಹೆಂಗಂತ ಪಕ್ಕ ಬಿಸ್ನೆಸ್ ಮೈಂಡೆಡ್. ನಾನು ಈ ಥರನೇ ಸಿನಿಮಾ ಕೊಡಬೇಕು, ಈ ಥರನೇ ನಾನು ಮೇರಿಬೇಕು, ನನ್ನಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗಿ ನಿಲ್ಲಬೇಕು. ಆಮೇಲೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು ಇದೆ. ಬರೀ ಅವರು ಯಶೋ ಮಾರ್ಗದಲ್ಲಿ ಅವರು ತುಂಬಾ ಅವ್ರದೇ ಅಂತ ಯಶೋ ಮಾರ್ಗ ಓಪನ್ ಇದರಲ್ಲಿ ಮಾಡಿದ್ದಾರೆ. ನೀರು ಇದೆಲ್ಲ ಇದು ಮಾಡಿ ಸಾಕಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಬ್ಯಾಕಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ಅವ್ರು ಹೇಳ್ಕೊಳ್ಳಲ್ಲ, ಯಾರ ಕೈಗೂ ಸಿಗಲ್ಲ ಅವರು. ಆಕ್ಚುಲಿ ಅಷ್ಟು ಬಿಸಿ ಆಗಿಬಿಟ್ಟಿದ್ದಾರೆ ಅವರು. ಖಂಡಿತವಾಗ್ಲೂ ನಿಮ್ಮ ಮೋಟಿವೇಶನ್ ಅಥವಾ ನಿಮ್ಮ ಇನ್ಸ್ಪಿರೇಷನ್ ತಗೊಂಡಿರೋ ವ್ಯಕ್ತಿಗಳಿಂದಾನೇ ಗೊತ್ತಾಗುತ್ತೆ ನೀವು ಎಷ್ಟು ಇನ್ಸ್ಪೈರ್ಡ್ ಆ್ಯಂಡ್ ಮೋಟಿವೇಟೆಡ್ ಆಗಿದ್ದೀರಾ ಅಂತ. ಅದ್ರ ಬಗ್ಗೆ ಹೇಳ್ತಾನೆ, ಇನ್ನು ಗಾಂಧಿನಗರ ಅಂತ ಬಂದಾಗ ನಿಮಗೂ ಕೂಡ ಆಸೆ ಇದೆ ನಿಮ್ಮದೇ ಕಟ್ಔಟ್ ಬರಬೇಕು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನೆಕ್ಸ್ಟ್ ಸಿನಿಮಾ ಮಾಡ್ತಿದ್ದೀರಾ, ಏನು ಪ್ಲಾನ್ಸು ಅದ್ರ ಬಗ್ಗೆ? ತುಂಬ ಜನ ಕನಸಿರುತ್ತೆ ಮೇಡಮ್, ಗಾಂಧಿನಗರಲ್ಲಿ ನಾನು ಕಟ್ಔಟ್ ನಿಲ್ಲಿಸಲೇಬೇಕು ಅಂತ. ನನ್ನ ಮೊದಲನೇ ಸಿನಿಮಾದಲ್ಲಿ ಅದು ಆಗಿಲ್ಲ, ಕಟ್ಔಟ್ ನಿಲ್ಸೋಕ್ಕಾಗಲಿಲ್ಲ. ನಾನು ಅನ್ಕೊಂಡ ಸಿನಿಮಾನೂ ಬರಲಿಲ್ಲ. ನೆಕ್ಸ್ಟ್ ಈಗ ಗಾಂಧಿನಗರಲ್ಲಿ ಕಟ್ಔಟ್ ನಿಲ್ಲಿಸ್ತೀನಿ. ಆ ಜನರ ಪ್ರೀತಿ ಗೆಲ್ತೀನಿ. ಆ ಸಿರಿಳೆ ಚಪ್ಪಾಳಿ ಕೇಳ್ತೀನಿ. ನಾನು ಸ್ಟಾರ್ ಆಗೇ ಆಗ್ತೀನಿ ಅಂತ ಹೇಳ್ತೀನಿ ಮೇಡಮ್. ಸೊ ಆ ಕಾನ್ಫಿಡೆನ್ಸ್ ಇದೆ, ಹಾಗೆ ವರ್ಕ್ ನಡೀತಿದೆ ಕೂಡ. ಹೌದು ಮೇಡಮ್, 100% ನಿಂತ್ಕೋತೀನಿ. ಸೊ ಇನ್ನು ನೀವು ನಿಮ್ಮ ಇನ್ಸ್ಪಿರೇಷನ್ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ. ವಿಷ್ಣು ಸರ್ ಮೂವೀಸ್ ಆಗಿರ್ಬೋದು, ಅವ್ರು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ವೈ ಡು ಯು ಟೇಕ್ ಹಿಮ್ ಆಸ್ ಯುವರ್ ಇನ್ಸ್ಪಿರೇಷನ್? ಖಡ್ಗ ಕೂಡ ಹಾಕೊಂಡಿದ್ದೀರಾ ನೀವು. ಆ್ಯಕ್ಚುಲಿ ವಿಷ್ಣುದಾದ ಅವ್ರನ್ನ ನಾನು ಯಾಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರ ಸರಳತೆ. ಅವ್ರ ಸ್ಕ್ರೀನಲ್ಲಿ ಅವರು ಆರ್ಭಟಗಳು ನೋಡಿದಾರ, ಅವ್ರ ಸ್ಕ್ರೀನಲ್ಲಿ ಆ ಆರ್ಭಟನೇ ಬೇರೆ. ನಿಜ ಜೀವನದಲ್ಲಿ ಆಫ್ ಸ್ಕ್ರೀನ್ ತುಂಬಾ ಡಿಫ್ರೆಂಟ್ ಆಗಿದೆ ಅವ್ರದ್ದು. ಅವ್ರ ಸರಳತೆ ಅವ್ರು ತುಂಬಾ ಇಷ್ಟ ಮೇಡಮ್ ನನಗೆ. ಅದರಲ್ಲಿ ನನಗೆ ಕದಂಬ ಅನ್ನೋ ಸಿನಿಮಾ ಬಹಳ ಇಷ್ಟನಾ? ತುಂಬಾ ಕದಂಬ, ಕೋಟಿಗೊಬ್ಬ, ಕರಿಸ್ಮಾ ಆಗಿರ್ಬೋದು, ದ ವೇ ಹಿ ಕ್ಯಾರೀಸ್ ವೆರಿ ಸ್ಟೈಲಿಶ್ ಆಲ್ಸೋ. ಕದಂಬದಲ್ಲಿ ಗುಡಿ ಮುಂದೆ ಸೆಕ್ಯೂರಿಟಿ ಎಲ್ಲರೂ ನಿಲ್ಲಿಸಿರ್ತಾರೆ, CM ಬರ್ತಿರ್ತಾರಲ್ಲ, ಆ ಟೈಮಲ್ಲಿ ಜನನ ಕ್ಯೂ ಅಲ್ಲಿ ಇಟ್ಟಿರ್ತಾರೆ. ಅಂದ್ರೆ CM ದರ್ಶನ ಮಾಡಿ ಹೋಗ್ತಾರೆ, ಅಲ್ಲಿವರೆಗೂ ನೀವು ಮಾಡಂಗಿಲ್ಲ ಅಂತೇಳಿ. ಇವ್ರು ಲೇಟ್ ಆಗ್ಬರ್ತಾರೆ ಒಂದು 10 ನಿಮಿಷ. ಅವಾಗ ಇವರು ಇದು ಮಾಡ್ತಾರೆ, ಇಲ್ಲ ನೀವು ಲೈನಲ್ಲೇ ಬರ್ರಿ ಅಂತ ಹೇಳ್ತಾರೆ. ಆ ಸೀನ್ ನಂಗೆ ತುಂಬ ಇಷ್ಟ. ಲೈನಲ್ಲೇ ಬರ್ರಿ, ಇಲ್ಲ ಸಾಮಾನ್ಯ ಜನ ಲೈನಲ್ಲೇ ಬರ್ರಿ, ನಿಮಗೋಸ್ಕರ ಇವ್ರು ಕಾದಿದ್ದಾರೆ, ನೀವು ಅವ್ರಿಗೋಸ್ಕರ ಕಾಯ್ರಿ. ಅವ್ರಿಗೋಸ್ಕರ ಒಳ್ಳೇದಕ್ಕೆ ಬಯಸಕ್ಕೆ ಹೋಗ್ತಾರೆ, ನಾನು ಅವ್ರು ಒಳ್ಳೆ ಬಯಸಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಕಾಕಿ ಹಿಡಿದಾಗ ಒಂದು ಡೈಲಾಗ್ ಹೇಳ್ತಾರೆ ಅವರು, ಈ ಕದಂಬ ಒಂಥರ ಕರೆಂಟ್ ಇದ್ದಂಗೆ,
ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು ಅಂತ ಹೇಳ್ತಾರೆ. ಅದು ನನಗೆ ತುಂಬಾ ಇಷ್ಟ. ಅದು ಆ್ಯಂಡ್ ವೆರಿ ಗುಡ್ ಲುಕಿಂಗ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಎಲ್ಲ ಫೇವ್ರೆಟ್ ಹೀರೋ ಅಂತಾನೆ ಹೇಳ್ಬೋದು ಎಲ್ರಿಗೂ. ಸೇಮ್ ಲಾಯನ್ ನೋಡ್ದಂಗೆ ಆಗುತ್ತೆ ಮೇಡಮ್. ಸೇಮ್ ಲಯನ್ ನೋಡ್ದಂಗೆ ಅನ್ಸುತ್ತಾ? ಸೊ ಈಸ್ ಯೋರ್ ಟ್ರೂ ಇನ್ಸ್ಪಿರೇಷನ್ ಆಗಿದ್ರೆ? ಚಿಕ್ಕ ವಯಸ್ಸಿಂದ ಮೇಡಮ್, ಯಾಕಂದ್ರೆ ನಮ್ಮ ಅಜ್ಜಂಗೆ ನಾನು ದಾದಾ ಅಂತ, ವಿಷ್ಣು ದಾದಾ ಅಂತ ಕರೀತೀನಿ ನಾನು. ನಮ್ಮ ಅಜ್ಜ ಒಂಥರ ಸಿಮಿಲರ್ ವಿಷ್ಣು ದಾದಾ ತರ ಕಾಣಿಸ್ತಾರೆ. ಅದಾಗ ನಾವು ನಮ್ಗೆ ನಾವೇ ಚಿಕ್ಕವರಿದ್ದಾಗ ನಮ್ಮ ಸಿಂಹಾದ್ರಿ ಕುಟುಂಬ ಅಂತ ಊರಲ್ಲೆಲ್ಲ ಹೇಳ್ತಿದ್ವಿ ನಾವು, ನಮ್ಮ ಸಿಂಹಾದ್ರಿ ಕುಟುಂಬ, ನಾವು ಯಾರಿಗೂ ಅಂಜಲ್ಲ. ಸೊ ದಟ್ ರನ್ಸ್ ಇನ್ ಯೋರ್ ಬ್ಲಡ್. ದಟ್ಸ್ ಗ್ರೇಟ್. ಆ ಥರ. ಸೊ ಖಂಡಿತವಾಗ್ಲೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಗ್ರಂಥ ಸಿನಿಮಾಗೆ. ನಾವು ಕೂಡ ಅಪ್ಡೇಟ್ಸಿಗೆ ವೆಯ್ಟ್ ಮಾಡ್ತಿರ್ತೀವಿ. ಎಲ್ಲ ಸಕ್ಸಸ್ಫುಲ್ ಆಗಲಿ. ನಿಮ್ಮದು ಕೂಡ ಗಾಂಧಿನಗರದಲ್ಲಿ ದೊಡ್ಡ ಕಟ್ಔಟ್ ನಿಲ್ಲಿ. ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಫ್ರಮ್ ದ ಹೋಲ್ ಟೀಮ್. ಇನ್ನು ಸಾಕಷ್ಟು ಜನ ಯಂಗ್ಸ್ಟರ್ಸ್, ಯೂತ್ಸ್ ನಿಮ್ಮ ಥರನೇ ತುಂಬ ಆಸೆ ಇಟ್ಕೊಂಡು ನಾರ್ತ್ ಕರ್ನಾಟಕ ಅಂತಾನೆ ಅಲ್ಲ, ತುಂಬ ಕಡೆಗಳಿಂದ ಬೆಂಗಳೂರಿಗೆ ಬರ್ತಾರೆ ಕರಿಯರ್ ಬಿಲ್ಡ್ ಮಾಡಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ. ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನೀವೆಲ್ಲೋ ಕೂತ್ಕೊಂಡು ಕನಸು ಕಾಣೋದಕ್ಕಿಂತ ಅಲ್ಲಿ ಇದೆಲ್ಲ ಟಿವಿಯಲ್ಲಿ ನೋಡ್ತಾರೆ, ಥಿಯೇಟ್ರಲ್ಲಿ ನೋಡ್ತಾರೆ, ಮತ್ತೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಆ್ಯಡ್ಗಳು ನೋಡ್ಕೊಂಡು ಬರ್ತಾರೆ. ಇಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ಗಳು ಈಗ ಕ್ಲಾಸ್ಗಳು ಓಪನ್ ಆಗಿಬಿಟ್ಟಿದೆ ಮೇಡಮ್. ತುಂಬ ಕ್ಲಾಸ್ಗಳು ಕಲ್ತು ಬಿಟ್ರೆ ನಾನು ಏರಿಯಾಗೊಂದು ಕ್ಲಾಸ್ ಆಗ್ಬಿಟ್ಟಿದೆ. ನಾನು ಕ್ಲಾಸ್ ಕಲ್ತು ಬಿಟ್ರೆ ಆರ್ಟಿಸ್ಟ್ ಆಗ್ಬಿಡ್ತೀನಿ. ರಿಯಾಲಿಟಿನೇ ಬೇರೆ. ನೀನೊಬ್ಬ ಕಲಾವಿದ ಆಗ್ಬೇಕಂದ್ರೆ ಫಸ್ಟು ನೀನು ಕಲಾವಿದ ಆಗ್ಬೇಕಾ, ಫಸ್ಟು ರಂಗಾಯಣ ಮಾಡು. ರಂಗಾಯಣ ಮಾಡು, ಫ್ರೀಯಲ್ಲಿ ಇರುತ್ತೆ, ದುಡ್ಡು ಹಾಕಿ ಕೊಡ್ತೀಯ. ಇಲ್ಲಿ 1 ಲಕ್ಷ ಕೊಡೋ ಬದಲು ಅಲ್ಲೂ ನಿನ್ನ ಆಕ್ಟಿಂಗ್ ಕಲಿಯಕ್ಕೆ ಕ್ಲಾಸೇ ಬೇಕಾ ಅಲ್ವಾ ಮೇಡಮ್? ನಿಮ್ಮ ಆಕ್ಟಿಂಗ್ ಕಲಿಯಕ್ಕೆ ನಿನ್ನ ಕ್ಲಾಸೇ ಬೇಕಾ? ಮಿರರಲ್ಲಿ ಮಾಡು. ಅದು ಅಲ್ಲಾಗ್ಲಿಲ್ವಾ, ರಂಗಾಯಣ ಮಾಡು. ನಾನು ಬಹಳ ಜನ ಚೆನ್ನಾಗಿ ಕಷ್ಟಪಟ್ಟು ಕಲ್ತಿರುವಂತಹ ಕಲಾವಿದರು, ಕಲೆ ಬಗ್ಗೆ ಆಸಕ್ತಿ ಇರೋರು ಎಲ್ಲರೂ ನನ್ಗೆ ಇದನ್ನೇ ಹೇಳಿರೋದು, ರಂಗಾಯಣದಿಂದ ಶುರು ಮಾಡಿ, ನಾಟಕದಿಂದ ಶುರು ಮಾಡಿ ಅಂತ. ನಾಟಕಗಳು ಮಾಡಿದ್ರೆ ಏನು ಪ್ರಯೋಜನ ಅಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜು, ನೀವು ಮಾತಾಡೋ ಶೈಲಿ, ನಿಮ್ಮ ಫಿಯರ್ ಎಲ್ಲ ಹೋಗುತ್ತೆ. ಕಂಪ್ಲೀಟ್ಲಿ ಮೋಲ್ಡ್ ಆಗ್ತೀರಾ. ಅಂದ್ರೆ ನೀವು ಒಬ್ಬ ಆರ್ಟಿಸ್ಟ್ ನಿನ್ನಲ್ಲಿ ಒಬ್ಬ ಆರ್ಟಿಸ್ಟ್ ಹುಟ್ಕೋತಾನೆ. ಅವಾಗ ಬೇಡ ಅಂದ್ರೆ ನಿನ್ನಲ್ಲಿ ಆರ್ಟಿಸ್ಟ್ ಹುಟ್ಕೋತಾನೆ. ಫಸ್ಟು ರಂಗಾಯಣ ಮಾಡು. ಇಲ್ಲ ಟೆಕ್ನಿಷಿಯನ್ಸ್ ಆಗ್ತೀಯಾ, ಸಿನಿಮಾ ಫೀಲ್ಡಿಗೆ ಬಾ, ಸಿನಿಮಾದಲ್ಲಿ ವರ್ಕ್ ಮಾಡು. ಟೆಕ್ನಿಷಿಯನ್ಸ್ ಡೈರೆಕ್ಟರ್ ಆಗ್ತೀಯಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡು. ಪ್ರೊಡ್ಯೂಸರ್ ಆಗ್ತೀಯಾ, ಒಂದು ಸಿನಿಮಾದಲ್ಲಿ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡು. ಅಲ್ಲಿ ಕೆಲಸ ಮಾಡಿ. ನೀವು ಬೇರೆ ಕಡೆ ಕೆಲಸ ಮಾಡಿದ್ರೆ ಇಲ್ಲಿದು ಆ ಜಗತ್ತೇ ಬೇರೆ, ಈ ಜಗತ್ತೇ ಬೇರೆ. ಫಸ್ಟ್ ನೀವು ಎಲ್ಲಿ ಕಲಿಬೇಕು, ರಿಯಾಲಿಟಿ ತಿಳ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಮೇಡಮ್. ಸೊ ದಟ್ ಈಸ್ ದೇರ್. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ, ಹಾಗೆ ನಿಮ್ಮ ಮುಂದಿನ ಸಿನಿ ಕರಿಯರ್ಗೆ. ಹೋಪ್ಫುಲಿ ನೋಡ್ತಿರೋ ಎಲ್ಲ ಯೂತ್ಸ್ಗೂ ಯುವರ್ ಜರ್ನಿ ಈಸ್ ಇನ್ಸ್ಪೈರಿಂಗ್ ಆ್ಯಂಡ್ ನಿಮ್ಮ ಅಪ್ಡೇಟ್ಸ್ಗೋಸ್ಕರ ಕಾಯ್ತಿರ್ತಾರೆ. ಹೋಪ್ ದೇ ಫಾಲೋ ಯು. ಆ್ಯಂಡ್ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿ ಯಂಗ್ಸ್ಟರ್ಸ್ನ, ಹೊಸಬ್ರನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾನು ಮತ್ತು ಸರ್ ಇಬ್ಬರು ಕೇಳ್ಕೊಳ್ತಾ ಇದ್ದೀವಿ. ಸೊ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಹಾಗೆಯೇ ಹೊಸ ಸಿನಿಮಾ ವಿಚಾರಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಶಿವಾಂಶಿ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿಯಾದಂಥ ಹೆಚ್ಚಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ, ನಿಮಗೂ ಕೂಡ ಹೊಸ ಟಾಪಿಕ್ಸ್ ಬರಬೇಕು, ನೀವು ಪರ್ಟಿಕ್ಯುಲರಾಗಿ ಯಾರನ್ನಾರು ನಾವು ಇಂಟರ್ವ್ಯೂ ಮಾಡಬೇಕು, ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.